ದಿನ ಇಟ್ಟು ಅದನ್ನು ಪೂಜೆ ಮಾಡ್ತೀರಿ, ಆದ್ರೆ ಅದನ್ನು ತೊಟ್ಟು ಮನೆ ಬೆಳಗೋ ಜ್ಯೋತಿ ಯಾವಾಗ ಬರ್ತಾರ್ರಿ? ಏನಾದರೂ ದೇವ್ರ ಇಚ್ಛೆಂಗೆ ಆಗ್ಬೇಕಲ್ಲ ರಂಗಪ್ಪ. ಇವತ್ತಲ್ಲ ನಾಳೆ ಬಂದಾಳ. ನಾವು ಕಾತುರದಿಂದ ಕಾಯತ್ತೇವ್ರಿ. ಆದಷ್ಟು ಜಲ್ದಿ ನಮ್ಮ ಆಸೆ ನೆರವೇರಿಸ್ರಿ. ಇದನ್ನ ಒಳಗಿಟ್ಟು ನಾ ಶಾಲೆಗೆ ಹೋಗ್ಲಿ ರೀ? ಅದೆಲ್ಲಿತ್ತಲ್ಲ ಅಲ್ಲಿ ಜೋಪಾನ ಹೋಗಿಟ್ಟ ನಿನ್ನ ಕೆಲಸ ನೀ ಮಾಡ. ನಾನು ಶಾಲೆಗೆ ಹೋಗ್ಬೇಕಾಗಿತ್ರಿ. ಹೋಗಿ ಬರ್ರಿ, ನಾಳೆ ಇದೇ ಟೈಮ್ಗೆ ಇರ್ಬೇಕು ನೋಡ್ರಿ. ತಾಳಿ ಕೊಟ್ಟೆಯವರು ಒಂದು ಮನೆತನ ತೊಗೊಂಡು ಬರಾಕತ್ತಿದ್ದೀರಿ. ಬರಲಿ, ಕೂಡಿ ಬತ್ತಂದ್ರೆ ಮಾತುಕತೆ ಮಾಡೋನು. ಆ ಕಾಲಂಗ್ರ ಹಣಿ ಬರ ಯಾರಿಗೈತೆ ಯಾರಿಗೊತ್ತು. ಅದನ್ನು ನಂಬಿ ಕುಂತ್ರೆ ಹೆಂಗೆ ರೀ? ಅದ್ರ ಬಗ್ಗೆ ಮಾತಾಡಬೇಡ, ಬರೋರು ಬರಕ್ಕೆ ಹೇಳ. ಬರೋರೇನೋ ಬರ್ತಾರೆ, ಆದ್ರೆ ಅವ್ರು ಬಂದಾಗ ನೀವೋ ಮನ್ಯಾಗ ಇರ್ಲಿಕ್ಕಂದ್ರೆ ಬರೋಣ ಹೇಳಿ ಕಳಿಸು, ಬರ್ತೀನಿ. ಅವರಿಗೆ ಭಾಳ ಜೀವ ತಿನ್ನಕ್ಕೆ ಹೋಗ್ಬೇಡ. ಅವ್ರ ತಲೆಯಾಗ ಏನೈತೆ ಯಾರಿಗೆ ಗೊತ್ತ? ಅವ್ರ ಮನ್ಯಾಗ ದುಡಿತೀವಲ್ವ ಅಂದಿಂದ ಅವ್ರ ಬಗ್ಗೆ ಈ ಮನೆತನ ಬಗ್ಗೆ ವಿಚಾರ ಮಾಡ್ಬೇಕಾಕೈತಿ. ಯಾರ ಬರತ್ತಾರಂದ್ಲ ಮನೆ ಹೆಸರು ಮಾಡುಂಬ. ಒಬ್ಬಂಗ ಎಲ್ಲ ಹಸನ್ ಮಾಡೋಕ್ಕಾಗೋದಿಲ್ಲ. ಇದಕ್ಕೆ ಕಸ ಹೊಡಗಂದ್ರೆ ಎಲ್ಲಿ ಹೊಂಟಿವ? ಏವಾ ಸಣ್ಣ ಹುಡುಗಿ ಆಗಿಲ್ವ, ಮನೆ ತುಂಬ ಕೆಲಸ ಅದು ಬಾಯವ. ನಮ್ಮ ಮನೆಯೊಳಗೆ ಏನು ಕೆಲಸಪ್ಪ, ಎಲ್ಲ ಮುಗಿಸ್ಕೊಂಡು ಬಂದೇನ. ನಮ್ಮ ಮನೆ ಕೆಲಸ ಅಲ್ವಾ, ಗೌಡ್ರ ಮನೆಗೆ ಭಾಳ ಕೆಲಸ ಪಟ್ಟೆವು. ಅದಕ್ಕೆ ಸ್ವಲ್ಪ ಆಸರಾಗವ ನಿಮ್ಮ ಅಪ್ಪಗ. ಅವ್ರ ಮನೆಗೆ ನಂದೇನು ಕೆಲಸಪ್ಪ? ಒಂದು ಎರಡವ ದೊಡ್ಡ ಬಾರ್ದಾನೈತಿ. ನಿನಗೇನು ಭಾಳ ಕೆಲಸ ಹಚ್ಚಂಗಿಲ್ಲವ. ಒಂದು ಕೋಣಿ ಸ್ವಲ್ಪ ಸ್ವಚ್ಛ ಮಾಡಿ ಬಂದ್ಬಿಡಕಂತ ಬಾಯವ. ನಂಗೆ ಆಗಲ್ಪ, ನಾನು ನಂಗೆ ಗೆಳತಿಯರ ಜೋಡಿ ಎಷ್ಟು ಚಂದ ಆಟ ಆಡ ಅಂತೀನಿ. ಈ ನಿನಗೆ ಹೇಳ್ತಾರು ನಿನ್ನ ಬಿಟ್ಟು ಎಲ್ಲೂ ಹೋಗೋದಿಲ್ಲವ. ಯವ್ವ ಈ ನಿಮ್ಮ ಅಪ್ಪಗ ಸ್ವಲ್ಪ ಹೆರಣಾಗತ್ತೈತಿ ಬಾಯವ. ಹೌದಾ ಅಪ್ಪ? ಹೆಂಗ್ ಮಾಡ್ಲಿಲ್ಲ? ಹೋಗಿ ಲಘು ಬಾ. ಬಾರವ, ಮತ್ತೆ ಈ ನಿನ್ನ ಹುಡುಗಾಟದ ಆಟ ಇದ್ದಿದ್ದ ಬಾಯವ. ನಾನು ಇಲ್ಲ ಕರ್ಕೊಂಬಂದಿ, ನಾ ಗೆಳತಿಯರ ಜೋಡಿ ಆಟ ಆಡ್ಬೇಕು. ಮದುವೆ ವಯಸ್ಸಿಗೆ ಬಂದಿದ್ದಿ, ಈ ವಯಸ್ಸಿನಾಗ ಆಟ ಬೇಕನವ ನಿನಗೆ. ಸ್ವಲ್ಪ ಗೌಡ್ರ ಮನೆ ಕೆಲಸ ಐತಿ ಬಾಯವ. ಈ ಮನೆ ಒಳಗ ನಾನೇನ್ ಕೆಲಸ ಮಾಡ್ಬೇಕಪ್ಪ? ಏನಿಲ್ಲವ, ಸ್ವಲ್ಪ ಮನೆ ಒಳಗೆ ಕಸ ಹೊಡಗಿದ್ರೆ ಮುಗೀತು ನೋಡು. ಆಯ್ತು, ಕೆಲಸ ಮಾಡ್ಬೇಕಲ್ಲ, ಕೆಲಸ ಮಾಡಿ ನಂಗೆ ಗೆಳತಿಯರ ಜೋಡಿ ಆಟ ಆಡಕ್ ಹೋಗ್ತೀನಿ. ಮನೆ ತುಂಬ ಕೆಲಸ ಅದಾವ, ಮಗಳು ಕರ್ಕೊಂಡು ಆಟ ಆಡತ್ತೇನ? ನಿನಗಿಲ್ಲಿ ಹಾಡು ಕೊನೆಯಾಗ ಕರ್ಕೊಂಡ್ ಬಂದಿಲ್ಲವ, ಮನೆ ತುಂಬ ಕೆಲಸ ಅದಾವ ಬಾ.
ಜಳ ಜಳ ಅನ್ನುವಾಗ ಗೌಡ್ರ ಕೋಲಿ ಒಂದು ಕಸ ಹೊಡೆದು ಸ್ವಚ್ಛ ಮಾಡಿ ಹೋಗ್ಬಿಡು. ಎಲ್ಲಿ ತಂದು ಹಾಕೊಂಡಿ ಅದನ್ನ? ಅದು ಅಲ್ಲಿ ಒಳಗಿತ್ತು. ಏ ರಂಗಪ್ಪ, ಯಾರ ಮನ್ಯಾಗ ಏನ್ ದಗ್ದ ಮಾಡ್ಯಾತ ಗೊತ್ತೈತಿಲ್ಲ ಈಕಿಗೆ? ನನ್ನ ಮಗಳು ತಪ್ಪು ಮಾಡ್ಯಾಳ. ಕಾಲುಂಗ್ರ ಎಲ್ಲಿತ್ತೋ ಅಲ್ಲಿ ಒಯ್ದಿಡ್ತೀನಿ. ದಯವಿಟ್ಟು ಸುದ್ದಿ ಹಬ್ಬಿಸ್ಬೇಡ್ರಿ. ಅದನ್ನ ಎಷ್ಟ ಪೂಜಿಸ್ತಾರ ಪಾಲಿಸ್ತಾರ ಗೊತ್ತೈತಿಲ್ಲ? ಈ ಸುದ್ದಿ ಹೇಳಾಕಿನ ಯಾಕೆ ಒಂಥರ ಗೊಂದಲದಾಗದಿರಿ? ಏನಾಗ್ಯದ? ಏನಾಗ್ಯದ ಅಂತ ಕೇಳಾಕತ್ತೀನಿ. ಯಾಕೋ ಬಾಯಾಗಿನ ಮಾತ ಬರುವಲ್ಲೋ? ಯಾರ್ಯಾರು ಎಲ್ಲೆಲ್ಲಿ ನಿಂತೀರಿ ಅಲ್ಲೇ ನಿಂದಿರ್ಬೇಕ. ಮಗಳು ತಪ್ಪು ಮಾಡ್ಯಾಡ್ರಿ, ಅದನ್ನು ಬಿಚ್ಚಿಕೊಡ್ತೀವಿ, ಕ್ಷಮ ಮಾಡ್ರಿ.
ಏನು ಮಾತಾಡ್ಬೇಕು ತಿಳಿವಲ್ದ ರಂಗಪ್ಪ. ಹೋಗಿ ಸ್ವಾಮಿಗಳ ಕರ್ಕೊಂಬ, ಅವ್ರು ಹೆಂಗೆ ಹೇಳ್ತಾರ ಹಂಗೆ. ಅಲ್ಲಿ ತಕ್ಕ ನಿನ್ನ ಮಗಳ ನನ್ನ ಮನೆ ಹೊರಸ್ಲ ದಾಟಬಾರ್ದ. ತಿಳಿಲಾರ್ದು ಹುಡುಗಿರಿಪ್ಪ, ಏನು ಆಸೆ ಪಟ್ಟು ದುಡಿಕ್ಯಾಳ, ಅದಕ್ಕೆ ಇದಕ್ಕೆ ಏನೋ ಹೋಲಿಸ್ಬೇಡ್ರಿ. ಯಾವುದಕ್ಕೆ ಆಸೆ ಪಡ್ಬೇಕು ಅನ್ನೋದು ಗೊತ್ತಾಗ್ಲಿಲ್ಲ ಈಕಿಗೆ. ಈ ಮರಿ ಕಾಲಿಟ್ಟಿದ್ದ ಮೊದಲ ಸಲ ರೀ ಪಾಪ, ಅಕ್ಕಿಗೆ ತಿಳಿಬೇಕು. ಅಕ್ಕಿನ ಕರ್ಕೊಂಡು ಬಂದಲ್ಲ, ನನ್ನ ತಪ್ಪು ರೀ, ನನ್ನ ತಪ್ಪು. ಹೇಳಿದ ಕೇಳ್ಸಾಕತೈತಿಲ್ಲ, ಯಾರೊಬ್ರು ಗುಡಿಗೆ ಹೋಗಿ ಸ್ವಾಮಿಗಳ ಕರ್ಕೊಂಬರ್ರಿ. ಎಲ್ಲ ಲಿಂಗರ ಪವಾಡ ದೊಡ್ಡ ಪವಾಡಪ್ಪ. ಎಲ್ಲಿ ಹೋದರೂ ಭಕ್ತರದಾರ ಅವ್ರಿಗೆ ಅಲ್ಲ. ಯಾಕಪ್ಪ ಇರಪ್ಪ, ಯಾಕ ಅವಸರಲ್ಲೇ ಬಂದೆಲ್ಲ? ಏನಾಗೈತಿ ಅಂಥದ್ದು ಅಪ್ಪ? ಅಪ್ಪಾರ, ಗೌಡ್ರಿ ಅಕ್ಕ ನಿಮ್ಮನ್ನ ಅವಸರಲ್ಲೇ ಕರ್ಕೊಂಬ ಅಂತ ಹೇಳ್ಯಾರ. ಯಾಕೋ ಏನಾಗೈತಿ? ಏನಾಗೈತೆ ಏನೋ ಗೊತ್ತಿಲ್ರಿ ಅಪ್ಪಾರ, ಲಗುನ ಬರ್ರಿ. ನೋಡ್ರಿಪ್ಪ, ನಿಮ್ಮ ಮಂತ್ಯಂದೊಳಗೆ ಯಾರು ಆ ಕಾಲುಂಗ್ರ ಹಾಕ್ಕೊಂತಾರೋ ಅವರ ಈ ಮನೆ ಸೊಸಿ. ಹಾಂ, ಅಂದ್ರೆ ನಿಮ್ಮ ಹೆಂಡತಿ. ಇದಕ್ಕೆ ಬೇರೆ ದಾರಿ ಹುಡುಕ್ರಿ. ಬೇರೆ ದಾರಿ ಹುಡುಕಿದೀವಿ ಅಂದ್ರೆ ನಿಮ್ಮ ಮನಿನ ಸರ್ವನಾಶ ಆಕತಿ. ಅಲ್ರಿಪ್ಪ, ಇದು ಹುಡುಗಾಟಿಗೆ ಮಾತಂತ ತಿಳ್ಕೊಂಡಿದೆ. ಅಪ್ಪರ, ಕಾಲುಂಗ್ರ ಹಾಕೊಂಡು ಎತ್ತಕ್ಕಿ ನಮ್ಮ ಮನೆ ಆಳು ಮನುಷ್ಯನ ಮಗಳ. ಆಕಿ ಏನಾರ ಈ ಮನೆ ಸೊಸೆ ಆದ್ಲಂದ್ರೆ, ಆಕಿ ಏನಾರ ನಾನು ಹೆಂಡತಿ ಆದ್ಲಂದ್ರೆ ಊರು ಮಂದಿನ ಉಗುಳ್ತಾರ್ರಿ. ಏನು ಮಾಡ್ತಿರ್ ಗೊತ್ತಿಲ್ಲ, ದಿಕ್ಕು ಬದಲು ಮಾಡ್ರಿ. ಈಗ ನಾವು ದಿಕ್ಕು ಏನಾರ ಬದಲಿ ಮಾಡಿದೀವಿ ಅಂದ್ರೆ ನಿಮ್ಮ ಅಪ್ಪಾರಿಗೆ ಹತ್ತಿದ ಪಾಪ ನಿಮಗೂ ಹತ್ತಿತ್ತು. ಈಗ ನಾ ಏನು ಮಾಡ್ಬೇಕ್ರಿ? ನೋಡ್ರಿ ಸಣ್ಣಗೌಡ್ರ, ನಿಮ್ಮ ತಕ್ಕ ಕನ್ಯೆ ಸಿಗು ಮಟನೂ ನೀವು ಆ ಕಾಲುಂಗರನ ಕಣ್ಣಿಟ್ಟು ಜೋಪಾನ ಮಾಡಬೇಕಾಗಿತ್ತು. ತಪ್ಪಾಗಿಬಿಟ್ಟೈತಿ, ಏನೂ ಮಾಡೋಕ್ಕಾಗೋದಿಲ್ಲ. ಕಣ್ಣಿಟ್ಟು ಕಾಯಿಲೆ ಅಂತ ಮನೆ ತುಂಬ ಆಳುಗಳು ಇಟ್ಟಿದ್ದಾರೆ. ಆಳುಗಳು ಮೈ ಮರೆತರು, ನನ್ನ ದಿಕ್ಕನ್ನು ಬದಲು ಮಾಡಿದರು. ಯಾವ ಕಾರಣಕ್ಕೂ ಈಕೆ ನಮ್ಮ ಮನೆ ಸೂಚನೆ ಒಪ್ಕೊಳಕ್ಕೆ ನನ್ನ ಮನಸ್ಸಿಲ್ರಿ. ಏನು ಮಾಡ್ತಿರೋ ಗೊತ್ತಿಲ್ಲ, ಇನ್ನೂ ಹೊತ್ತದ, ಯಾರಿಗೂ ಗೊತ್ತೂ ಆಗಿಲ್ಲ. ವಿಚಾರ ಮಾಡಿ ನೀವೊಂದು ತೀರ್ಮಾನಕ್ಕೆ ಬರ್ರಿ, ನಾ ಅದನ್ನು ಪಾಲಿಸ್ತೀನಿ. ನೋಡಿ ಗೌಡ್ರ, ನನ್ನ ಮಾತು ಎಂದೂ ಹುಸಿಯಾಗಿಲ್ಲ. ಇನ್ನು ನನ್ನ ಮಾತಿ ಮೀರಿ ನೀವು ಈ ಕಾಯಕ ಮಾಡ್ತೀನಿ ಅಂತಂದ್ರೆ ಮುಂದೆ ಭಾಳ ಕಷ್ಟ ಅನುಭವಿಸ್ಬೇಕಾಕತಿ. ವಿಚಾರ ಮಾಡಿ. ವಿಚಾರ ಮಾಡಿದಕ್ಕೆ, ನಿಮ್ಮ ಮಾತು ಪಾಲಿಸಿದಕ್ಕೆ ನಿಮ್ಮನ್ನ ಕರೆಸಿದ್ದ. ನೀವೇ ಇಷ್ಟು ಹೇಳಕತ್ತೀರಿ ಅಂದ್ರೆ ಮನೆಯಾಗಿರಲ್ರಿ, ಹೆಂತಾಗಲ್ಲ ಆ ಕಾಲುಂಗ್ರ ಸಲುವಾಗಿ. ಒಳ್ಳೇದಾತು. ನೋಡ್ರಿ ಗೌಡ್ರ, ಆ ಕಾಲುಂಗ್ರ ಹಾಕ್ಕೊಂಡಾಕಿ ಈ ಮನೆ ಹೊಚ್ಚಲ ದಾಟಬಾರ್ದು. ದಾಟುವುದಾಯಿತ್ತು ಅಂತಂದ್ರೆ ಆಕಿ ನಿಮ್ಮ ಹೆಂಡತಿಯಾಗಿ ಅಂದ್ರೆ ಚಲೋ. ರಂಗಪ್ಪ, ನಾವೊಂದು ತೀರ್ಮಾನಕ್ಕೆ ಬರುತ್ತಕ, ನಿನ್ನ ಮಗಳ ನನ್ನ ಮನೆಯಾಗ ಇರಬೇಕು, ನಮ್ಮ ಮನೆಗೆ ಹೊರಸ್ಲ ದಾಟಬಾರ್ದು. ಗೌಡ್ರ, ನನ್ನ ಮಾತು ಮೀರಿ ಮತ್ತೇನಾರ ನೀವು ಮಾಡಿದಿರಿ ಅಂತಂದ್ರೆ ನಿಮ್ಮಪ್ಪರ ಅನುಭವಿಸಿದ ತ್ರಾಸನ ನೀವು ಅನುಭವಿಸ್ಬೇಕಾಕೈತಿ.
ಇದ್ರ ಮ್ಯಾಲೆ ನಿಮ್ಮ ಇಚ್ಛ. ಬಂದು ಹೇಳಿದ್ದು ಖುಷಿನೂ ಆತ್ರಿ, ಒತ್ತಾಟಿ ದುಃಖನೂ ಆತ್ರಿ. ನಿಮ್ಮ ಮಾತು ಮೀರೋದಿಲ್ಲ. ನನ್ನ ಮನೆ ಹೊಸಲ ದಾಟ್ಲಾರಂಗ ನೋಡ್ಕೋತೀನಿ. ಏನಾರು ಮಾಡಿ ನಿನ್ನ ಮಗನ ಊರು ಬಿಟ್ಟು ಕರ್ಕೊಂಡು ಹೋಗು, ಇಲ್ಲ ಊರವ್ರು ಕೂಡಿ ಕಲ್ಲು ಎಟ್ಟೆ ಕೊಲ್ತಾರ. ಏನು ಮಾಡಲಿ ವೀರಪ್ಪ, ಒಂದು ವಾರದ ಹೊತ್ತಾತು, ಒಟ್ಟಿಗೆ ಕೂಳು ಕಂಡಿಲ್ಲ. ಅಲ್ಲ, ಇದಕ್ಕೆ ಬೇರೆ ದಾರಿನ ಇಲ್ಲಂತೆ. ಮಾಡೋ ಕಾರ್ಬಾರೆಲ್ಲ ನಿನ್ನ ಮಗನ ಮಾಡ್ಯಾಳ, ಮತ್ತೇನು ದಾರಿ ಹುಡುಕ್ತಿ? ಗೌಡ್ ನೋಡಿದ್ರೆ ಮನೆಯಿಂದ ಹೊರಗೆ ಕಳಿಸೋದಿಲ್ಲ ಅಂತಾರೆ. ನೀವೆಲ್ಲ ಹೊರಗೆ ಕರ್ಕೊಂಡು ಹೋಗಂತೀರಿ. ಏನು ಮಾಡಲಿ, ಇರಬೇಕಾ ಸಾಯ್ಬೇಕಾ? ಸತ್ ಅದಟ್ ಪಾಪ ಗೌಡ್ರ ಮನೆ ಕಟ್ಬೇಕಂತ ಮಾಡ್ರಿ ಏನು? ಯುದ್ಧ ಹೊರಿ ಆಗೋಕೆ ಅಂತ ಸಾಯೋದು ಒಂದ ದಾರಿ ಅಲ್ಲ ರಂಗಪ್ಪ. ಇದ್ರೂ ಕಂಟ್ಕೈತಿ, ಸತ್ರು ಕಂಟ್ಕೈತಿ. ಎಂಥ ಹೊತ್ತೆ ಆಡಿದೀವ ನಿನ್ನ ಮಗಳನ್ನ? ಹಾಂ, ಇರೋದ ಒಂದು ಮಗಳು, ಅದು ಗೌಡ್ರ ಮನೆಗೆ ಕಪ್ ಚುಕ್ಕಿ ಹಾಕಿ ಬಿಟ್ಲು. ನಿನ್ನ ಮಗಳ ಗೌಡ್ರ ಮನೆ ಸಸಿ ಆದ್ರೆ ಊರವರೆಲ್ಲ ಓಡಾಡ್ಸಿ ಹೊಡಿತಾರ. ಕಂಬದ ಮ್ಯಾಲಿನ ಬೊಂಬಿಯೇ ನಂಬಲೇ ನಿನ್ನ ನಗೆಯನ್ನ. ನಾನು ನಮ್ಮ ಗೆಳತಿಯರ ಜೋಡಿ ಎಷ್ಟು ಚಂದ ಆಟ ಆಡ ಅಂತೀನಿ. ಭಿತ್ತಿಯ ಮ್ಯಾಲಿನ ಚಿತ್ತಾರ ನಿನ್ನ ಮಗಳ ನನ್ನ ಮನ್ಯಾಗ ಇರಬೇಕು, ನಮ್ಮ ಮನೆಗೆ ಹೊಸಲ ದಾಟಬಾರ್ದು. ತಾರವಾ ಕೆಲಸ ಮಾಡಿ ನಂಗೆ ಗೆಳತಿಯರ ಜೋಡಿ ಆಟ ಆಡೋಕೆ. ದಾಟೋದ ಇತ್ತು ಅಂತಂದ್ರೆ ಆಕಿ ನಿಮ್ಮ ಹೆಂಡತಿಯಾಗಿ ದಾಟ. ಅಪ್ಪರ, ಆಕಿನ ಮನೆ ಸೊಸೆ ಅಂತ ಒಪ್ಪಿಕೊಂಡು ಮುಂದೇನಾರ ಮಾಡಿ ಆಕಿನ ಮುಗಿಸ್ಬಿಟ್ರ ರೀ. ಗೌಡ್ರ, ಏನು ಮಾತಾಡ್ತೀರಪ್ಪ ನೀವು? ಏನು ಮಾತಾಡ್ತೀರಿ? ಅಲ್ರಿಪ್ಪ, ನಿಮ್ಮ ಅಪ್ಪಾರ ಮಾಡಿದ ಪಾಪನ ನಿಮಗೆ ಸುತ್ತಕೊಂಡೈತಿ. ನೀವು ಮತ್ತೊಂದು ಪಾಪ ಮಾಡಿ ನಿಮ್ಮ ವಂಶನ ನಿರ್ವಂಶ ಮಾಡ್ಕೋಬೇಕಂತ ಮಾಡಿರೋ ಹೆಂಗಪ್ಪ? ಏನು ಮಾಡ್ರಿ ಈಗ? ನಮ್ಮ ಜಾತಿಗೆ ಯಾವಕ್ಕಿರ ಆ ಕಾಲುಂಗ್ರ ತೊಟ್ಟಿದ್ಲಂದ್ರೆ ಹೌಶಿ ಇರ್ತಿತ್ತು, ಖುಷಿ ಇರ್ತಿತ್ತು, ಊರಾಗ 4 ಮಂದಿ ಹೇಳಕ್ಕೆ ಬಾಯಿ ಇರ್ತಿತ್ತು. ಮನೆ ಕೆಲಸದವನ ಮಗಳ ತೊಟ್ಟಾಳ, ಹೆಂಗೆ ಹೊಂದಾಣಿಕೆ ಆಗಿತ್ತು? ನಿಮ್ಮ ಅಪ್ಪಾರ ಕೊಂದಿದ್ದನು ಮನೆ ಆಳ ಮಗಳನ್ನು. ಈಗ ಆ ಪಾಪ ಪರಿಹಾರ ಆಗ್ಬೇಕಾದ್ರೆ ಈಗೇನು ಆಳಾಗಿ ಬಂದಾಳಲ್ಲ, ಈಕೆ ಆಗಿ ಬಂದಿರಬಹುದು. ಯಾವ ಬಲ್ಲ ಶಿವನಾಟ. ನೀವೀಗ ಈ ಹುಡುಗಿನ ಮದುವೆ ಆಗಿಬಿಟ್ರಿ ಅಂದ್ರೆ ಆ ಪಾಪ ಪರಿಹಾರ ಆಗದ್ರೂ ಆಗಬಹುದು. ಪ್ರತಿಯೊಂದು ಮಾತು ನೀವು ಹೇಳ್ದಂಗೆ ನಾವು ಕೇಳ್ತೇವೆ ಅಂತೇಳಿ ನಿಮ್ಮ ಮಾತ ನಿಮ್ಮ ಮನಸ್ಸ ಆ ಕಡೆ ಬೀಸಬಾರ್ದ್ರೆ? ನೋಡ್ರಿಪ್ಪ, ನಮ್ಮ ಗುರುಗಳ ಕಾಲದಿಂದನೂ ಈ ಮನೆಯವರೆಲ್ಲರೂ ನಮ್ಮ ಮಠದ ಭಕ್ತರು. ಆಗಿನ ಕಾಲದಿಂದ ನಿಮ್ಮ ಹಿರಿಯರು ನಡ್ಕೊತಾನೆ ಬಂದಾರ. ನೀವು ನಮ್ಮ ಮಾತಿನಾಗ ನಡ್ಕೊತಾನೆ ಬರ್ತೀರಿ ಅನ್ನೋ ವಿಶ್ವಾಸ ನಮಗೈತಿ. ಇಲ್ಲ ಅಂದ್ರೆ ಕಾಯಮ ಮದಾನ ಅವನ ಮೇಲೆ ಬಿಟ್ಟು ಬಿಡೋಣ್ರಿಪ್ಪ, ನಾವೇನು ಹೇಳಕ್ಕೆ ಹೋಗೋದಿಲ್ಲ. ನಿಮ್ಮ ಮಾತು ಕೇಳಾರ ಇನ್ನೂ ತಕ್ಕ ನಾವು ಮುಂದೆ ಹೆಜ್ಜೆ ಇಟ್ಟಿಲ್ಲ, ಇಡುವುದೂ ಇಲ್ಲ. ಮನೆಗೆ ಕರೆಸಿ ಮಾತಾಡಿದ್ರೆ 4 ಕಿವಿಗೆ ಮಾತು ಮುಟ್ತಾವ ಅಂತೇಳಿ ನಿಮ್ಮಲ್ಲೇ ಬಂದೇನು ರೀ. ನೀವು ಅನ್ನಂಗೆ ಆಗಲಿ. ಗುರುವಿನ ಮಾತು ಪಾಲಿಸಿದವಂಗ ಎಂದೂ ಸೋಲಿಲ್ಲರಪ್ಪ. ಏನಾರ ಉಪಾಯ ಮಾಡಿ ಮತ್ತೊಂದು ದಾರಿ ಹುಡುಕ್ತಿರತ್ತ ಮಾಡಿದ್ಯಾ? ಇರೋದ ಒಂದು ದಾರಿ, ಬೇರೆ ದಾರಿ ಇಲ್ಲ ಅಂತ ನೀವೇ ಹೇಳಕತ್ತೀರಿ. ಬರ್ತೀನಿ ರೀ. ನಿನ್ನ ಹಣೆ ಬರ ಆ ಕಾಲುಂಗರದಾಗನ ಐತಿ. ಯಾರು ಏನು ಮಾಡೋಕ್ಕಾಗಲ್ಲ. ನೀವು ಉಣ್ಬಾ, ನೀವು ಉಣ್ಲಿಕ್ಕೆ ಅವ್ರು ನನಗೆ ಬೈತಾರ. ಉಂಡಾಳಿಲ್ಲೋ? ಉಂಡಿಲ್ರಿ. ಏನು ಬೇಕತ್ತಿಕ್ಕಿಗೆ?
ಜೋಡಿ ಹಾಡು ಕುಣಿಬೇಕತ್ರಿ, ಅದಕ್ಕೆ ಹೊರಗೆ ಹೋಗ್ಕಳತ್ರಿ. ಹೊರ ಒಕ್ಕಳತ್ತ ಯಾವಾಗ ತಪ್ಪಿ ನಮ್ಮ ಮನೆ ಕಾಲುಂಗ್ರ ಹಾಕೊಂಡೆವು ಅವಾಗ ನೀವು ಹೊರ ಹೋಗೋ ಕನಸಿನ ಮಾತು ತೆಗೆದುಬಿಡು. ನನ್ನ ಗೆಳತಾರ ಮಾರಿ ನೋಡಬೇಕು, ಒಂಚೂರು ಅರ್ಥ ಮಾಡ್ಕೋರಿ. ನಿನ್ನ ಮನಸ್ಸು ನಾ ಯಾಕೆ ನೋಯಿಸಲಿ ನೋಡುವ, ಯಾರ್ಯಾರು ಇವ್ರಿಗೆ ಗೆಳತಿಯರದಾರಲ್ಲ ಇಲ್ಲೇ ನನ್ನ ಮನೆಗೆ ಕರ್ಕೊಂಬ. ಅದೆಷ್ಟು ಹಾಡಿ ಕುಣಿದ್ರು ಇದೇ ಮನ್ಯಾಗ ಹಾಡಿ ಕುಣಿದಿರ್ಬೇಕು. ಎದಕ್ಕೆ ನಾನು ನೋಡಕ್ಕೆ ಬಂದಿಲ್ಲ? ಏನೋ ಕೆಲಸ ಐತಂತ ಹೋದಕಿ, ನೀ ಯಾಕೆ ಬರಲಿಲ್ಲ? ಬಾರ್ಲೆ, ನೀ ಇಲ್ದ ನಮ್ಮ ಓಣಿ ಭಾಳ ಬಣ ಬಣ ಅನ್ನತೈತಿ. ನಿನಗೆ ಯಾರಾರ ಏನಾರ ಅಂದಾರೇನ? ಇನ್ನು ಎಷ್ಟು ದಿನ ಇವ್ರ ಮನ್ಯಾಗಿರ್ತಿ? ಯಾಕಿರ್ತಿ? ನಾನು ತಪ್ಪು ಮಾಡಿನಂತ, ಇವ್ರು ನನ್ನ ಹೊರಗೆ ಕಳ್ಸಲ್ಲ ಅಂತ. ಯಾಕಂತ? ನನಗೂ ಗೊತ್ತಿಲ್ಲ, ಕೇಳ್ತೀನಿ. ನಾ ಇನ್ನೂ ನಿಮ್ಮ ಮನೆಗೆ ಎಷ್ಟು ದಿನ ಇರಬೇಕು? ನೀ ಮಾಡಿದ ತಪ್ಪಿಗೆ ನಿನ್ನ ಉಸಿರಿರೋರಿಗೂ ನಮ್ಮ ಮನ್ಯಾಗ ಇರ್ಬೇಕು. ನಾನು ಯಾಕೆ ಇರಬೇಕು? ನನ್ನ ಪಾಡಿಗೆ ನಾನು ಬಿಟ್ಬಿಡ್ರಿ, ನಾ ಹೋಗ್ತೀನಿ. ನೀ ಹಾಡಿ ಕುಣಿಬೇಕಂತ ನಾನು ನಿಮ್ಮ ಗೆಳತಿಯರನ್ನ ಕಳಿಸಿದ್ನಲ್ಲ, ಹಾಡಿ ಕುಣಿದು ಖುಷಿ ಪಟ್ಟೆಲ್ಲ ಸಾಕೆನ್ನ ಕಳಿಸವ್ರನ್ನ. ನಾ ಕಾಲುಂಗ್ರ ಹಾಕೊಂಡಿದ್ದ ವಿಷಯ ಯಾರಿಗೂ ಹೇಳಲ್ಲ, ನಾನು ಬಿಟ್ಬಿಡ್ರಿ. ನೀ ಕಾಲು ಉಂಗುರ ಹಾಕೊಂಡಿದ್ದ ವಿಷಯ ಮಂದಿಗೆ ಗೊತ್ತಾಗಲಿ ಬಿಡಲಿ, ಪಾಲಿಸೋ ಪದ್ಧತಿ ನಾ ಪಾಲಿಸಬೇಕಲ್ಲ. ಅಂದ್ರೆ ಸ್ವಾಮಿಗಳು ಹೇಳಿದ ಮಾತನ್ನ ಹೆಂಗೆ ಕೂರ್ತಿಲ್ಲೇನ? ನೀ ಹಾಡಿ ಕುಣಿದಿದ್ದ ಖುಷಿನ ಆತ. ಈ ಮನ್ಯಾಗ ಏನು ಬೇಕು ಹೇಳ, ಎಲ್ಲ ತಂದು ಕೊಡ್ತೀನಿ. ಆದ್ರೆ ನನ್ನ ಮನೆ ಹೊರಸ್ಲ ದಾಟಿಸ್ಕೊಡಲ್ಲ. ಏನಾರ ಮಾಡ್ರಿ ಅಪ್ಪ. ರಂಗಪ್ಪ, ಅವ್ರ ಮನ್ಯಾಗ ದುಡಿತಿದ್ದ ಹೆಣ್ಣಾಳಿನ ಶಾಪ ಐತಿಪ್ಪ ಅವರಿಗೆ. ಅಂದ್ರೆ ಬ್ಯಾಲ, ನಿನ್ನ ಮಗಳ ಆ ಮನೆಗೆ ಸೊಸೆ ಆಗೋದ್ರಾಗ ಏನು ತಪ್ಪೈತಿ? ಹಾಂ, ಅದೇನಾರ ಇರಲ್ರಿ, ಅವರೆಲ್ಲಿ ನಾವೆಲ್ಲಿ? ನನ್ನ ಮಗಳು ಮಾಡಿದ್ದು ಒಂದು ಸಣ್ಣ ತಪ್ಪ. ಯಾರು ಮಾಡಿದ್ರೇನು? ಸಣ್ಣವರು ಮಾಡಿದ್ರು ಅಷ್ಟ, ದೊಡ್ಡವರು ಮಾಡಿದ್ರು ಅಷ್ಟ. ತಪ್ಪು ತಪ್ಪನಪ್ಪ. ಆ ತಪ್ಪು ತಿದ್ದುಕೊಂಡು ಆ ಮನೆಯಿಂದ ಪಾರಾಗಕ್ಕೆ ನನ್ನ ಮಗಳಿಗೆ ಬೇರೆ ದಾರಿನೇ ಇಲ್ಲೇನ್ರಿ? ರಂಗಪ್ಪ, ಆ ಮನೆತನಕ್ಕೆ ಅಂಟುಕೊಂಡು ಕಳಂಕಕ್ಕೆ ನಿನ್ನ ಮಗಳು ಹೋಗಿ ತೆಕ್ಕಿ ಬಿದ್ದಾಳ. ಇನ್ನು ಆ ಮನೆತನದ ಅಳಿವು ಉಳಿವು ಎಲ್ಲ ನಿನ್ನ ಮಗಳ ಕೈಯಾಗೈತಿ ಅಂದಾಗ ಅವ್ರು ಹೆಂಗೆ ನಿನ್ನ ಮಗಳನ್ನು ಬಿಟ್ಟು ಕೊಡ್ತಾರೋ? ಅಪ್ಪಾರ, ಗಾಳಿ ಅಂತ ಗಾಳಿ ಗುದ್ದಿ ಮೈ ನುಸ್ಕೊಂಡು ಅದ್ರ ಕೂಡ ವಾದ ಮಾಡ್ಬೋದು. ಆದ್ರೆ ಅದ ಮನ್ಯಾಗ ಉಂಡು ಅದ ಮನ್ಯಾಗ ಬೀಳೋದು, ಅವ್ರಿಗೆ ಅದು ಹೆಂಗ್ರಿ ಅಪ್ಪ ಎದುರು ವಾದಿಸೋದು? ರಂಗಪ್ಪ, ನೀನು ಅವ್ರ ಕೂಡ ಯಾಕೆ ವಾದ್ಸಕ್ಕೆ ಹೋಗಿಪ್ಪ ಯಪ್ಪ? ಅಲ್ಲೋ, ಅದ ಹೊಲದು ಬಂದೈತಿ, ಒಪ್ಕೊಂಡು ಬಿಡ್ಬೇಕಪ್ಪ ಅಷ್ಟ. ಯಪ್ಪ, ನನಗೆ ದಿಕ್ಕ ತಿಳಿಲಾರ್ದಂಗೆ ಆಗೈತ್ರಿ ಅಪ್ಪ. ಮಗಳ ಗೌಡ್ರು ನನಗೆ ಕಡದ್ರು ಕಡೆ ಅಲ್ರಕ್ಕ. ಅದಕ್ಕೆ ನೀ ಹೆಂಗಾರ ಮಾಡಿ ಅವ್ರ ಕೈಯಾಗ ಸಿಗಲಾರ್ದಂಗೆ ತಪ್ಪಿಸ್ಕೊಂಡು ಹೋಗ್ಬಿಡವ ಎಲ್ಲರ. ಅಪ್ಪ, ಇವ್ರ ಮನ್ಯಾಗ ಎಲ್ಲ ಐತಿ, ಆದ್ರೆ ಮನಸ್ಸಿಗೆ ನೆಮ್ಮದಿ ಇಲ್ಲೇನ? ಮಾಡ್ಕೊಂಡು ಕುಂತ್ಯವ ಕಾರ್ಬಾರ. ನಿನ್ನ ಮನೆಗೆ ಕರ್ಕೊಂಡು ಬಂದಾವ ನಾ ಹುಚ್ಚವ.
ಕಾಲುಂಗ್ರ ತೊಟ್ಟಕ್ಕೆ ಅವ್ರ ಮನೆ ಸೊಸೆ ಅನ್ನಂಗಿದ್ರ ನಾ ಗಟ್ಟದೇನ್ಪ. ನನ್ನಿಂದ ಅವ್ರ ಮನೆ ಹಾಳಾಗೋದು ಬೇಡ. ನಿನ್ನ ಅರ್ಥ ಮಾಡ್ಕೊಳ್ಳು, ಅವ್ರನ್ನ ಅರ್ಥ ಮಾಡ್ಕೊಳ್ಳು. ಒಂದು ಗೊತ್ತಾಗವಲ್ದವ ನನಗೆ, ಇದು ಎಲ್ಲಿಗೆ ಹೋಗಿ ಹತ್ತುತ್ತ ಅನ್ನೋದ ತಿಳಿಯವಲ್ದವ. ಬಡವನ ಮಗಳಿದ್ರೆ ಏನಾತ, ಜಾತಿ ಒಳಗೆ ಹೆಚ್ಚ ಕಮ್ಮಿ ಇದ್ರೆ ಏನಾತ, ಮನ್ಸಿಗೆ ಹಿಡಿಸ್ಯಾಳ. ನಾ ಹೇಳ್ದಂಗೆ ಮನ್ಯಾಗ ಅದಾಳ. ಯಾರೇನಂದ್ರು ಆಕೆ ನನ್ನ ಹೆಂಡತಿ. ಊರ್ ಮಂದಿನ ಎದುರ ನಿಂತತ್ರಿ, ಅಕ್ಕಿನ ಹೆಂಗೆ ಅಂತ ತಪ್ಕೋತೀರಿ? ಯಾರ್ಯಾರು ಕೊಟ್ಟು ನಡೆಸೋದಿಲ್ವಾ? ನನಗೆ ಬಂದು ಕಳಂಕ ಐತಿ, ನನಗೆ ಬಂದು ಕಂಟಕ ಐತಿ. ಆ ಕಂಟಕಕ್ಕಾಕಿ ಬಂದ ಜೋಡಾಗ್ಯಾಳ. ಹಿಂತೆ ತುಪ್ಪುಗಳ್ದ ಚಲೋಲ್ಲ. ನಮ್ಮಪ್ಪ ಮಾಡಿದ ಪಾಪರ ಸ್ವಲ್ಪ ಕಮ್ಮಿ ಆದಿತ್ತು. ಊರ್ ಮಂದಿ ಇಟ್ಟು ನಂಬಿಕೆ ಎಲ್ಲ ಬರ್ಬರ್ತ ಕಮ್ಮಿ ಮಾಡ್ಕೊಳತ್ತೀರಿ. ಊರು ಮಂದಿಗೆ ಏನಾರ ಗೊತ್ತಿತ್ತೇನವ? ಆ ಕಾಲುಂಗ್ರಿಂದ ನಮ್ಮ ಮನೆಗೆ ಎಷ್ಟು ಕಂಟಕ ಐತಿ, ಅದು ಹೆಂಗೈತೆ ಅಂತೇಳಿ ಯಾರಿಗೇನೂ ಗೊತ್ತಿಲ್ಲ. ಮಾತಾಡೋರು 100 ಮಾತಾಡ್ತಾರೆ. ಹುಡುಗಿ ಅಡಿವ್ಯಾಳ ಮಾತಿನಂಗೆ ಮನ್ಯಾಗ ಅದಾಳ. ಕಾಲುಂಗ್ರ ಆಕಿನ ಕಾಲಾಗ ಐತಿ. ಆಕಿನ ಹಿಂತ ತಪ್ಪುಗಳಿದ್ರೆ ಏನು ತಪ್ಪೈತಿ? ದೊಡ್ಡೋರ್ ನೀವು, ಅದು ಹೆಂಗ್ ವಿಚಾರ ಮಾಡ್ತಿರೋ ಏನೋ. ನನ್ನ ಜೀವನಕ್ಕೆ ಆಕಿನಿಂದ ಒಳ್ಳೇದಾಕಿತ್ತಂದ್ರೆ ನಾನು ವಿಚಾರನ ಮಾಡಿರ್ತೀನಿ. ಏನೂ ವಿಚಾರ ಮಾಡ್ಲಾರ ಆಕಿಗೆ ಎಂಥ ಅರಿವಿ ಬೇಕು, ಏನು ಬೇಕು ಎಲ್ಲ ಕೈ ಬಿಚ್ಕೊಡು, ಉಟ್ಕೊಳ್ಳಿ, ನನ್ನ ಅರಮನ್ಯಾಗ ಆಡಲಿ. ಆಕಿ ಒಲ್ಲೆ ಅಂದ್ರು ನಾ ಅಂದಿನಂತ ಹೇಳ. ನೋಡ್ರಿಪ್ಪ, ಊರು ನಿಂತಿದ್ದ ಗೌಡ್ರ ಮ್ಯಾಲ ಮತ್ತಿದು ಅವ್ರಿಗೆ ಕಂಟಕಾಗೈತೆ ಅಂದ ಮ್ಯಾಲ ಎಲ್ಲರೂ ವಿಚಾರ ಮಾಡಬೇಕಾದದ್ದೇ ಇದು. ಆ ಹುಡುಗಿ ವಿಚಾರ ಒಂದು ಬಿಟ್ಟು ಮಾತಾಡ್ರಿ ಅಪ್ಪ. ಕಾಲುಂಗ್ರ ತೊಟ್ಟಾಕಿನ ಆ ಮನಿ ಸೊಸಿ ಏನು ಮಾಡಿದ್ರು ಇದನ್ನು ಬದಲಿ ಮಾಡಕ್ಕ ಆಗೋದಿಲ್ಲ. ನಿಮ್ಮ ಮಾತಿಗೆ ಒಪ್ಪಿಗೆ ಇಲ್ಲ. ಊರಿಗೆ ದೊಡ್ಡ ಮನಿತನ, ಆ ಮನಿತನ ಹಾಳಾಗೋದನ್ನ ನೀವು ನಿಮ್ಮ ಕಣ್ಣಾರೆ ನೋಡ್ಬೇಕಂತ ಮಾಡಿರೋ ಹೆಂಗೋ? ಯಾವ ಕಾರ್ಯ ಯಾರ ಜೊತೆ ಆಗ್ಬೇಕು ಅವ್ರ ಜೊತೆ ಆದ್ರೆ ಚಂದ್ರಿ. ಕಾಲುಂಗ್ರ ತೊಟ್ಟಾಕಿನ ಆ ಮನಿ ಸೊಸಿ ಆಗಬೇಕು ಅಂಥೇಳಿ ಗೌಡ್ರ ಹಣೆ ಬರ್ದಾಗ ಬರದೈತಿ. ಅದನ್ನು ತಪ್ಸಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ರಂಗಪ್ಪ, ಆಕಿ ನಿನ್ನ ಮಗಳು, ನೀನು ಹೇಳ್ತೀಯೋ? ಅವ್ರು ಹೊರಗೆ ಹೊಂಟ್ರಂದ್ರೆ ಅವ್ರ ಕಾಲಿಗೆ ಚಪ್ಪಲ್ ತಂದು ಹಾಕವ್ ನನ್ನ ಅಂದಾಗ ಗೌಡ್ರ ಮನೆಗೆ ನನ್ನ ಮಗಳು ಸೊಸಿ ಅಂದ್ರ ಊರು ಜನ ನನಗೆ ಹೆಟ್ಟ್ಯಾರ್ಯಪ್ಪ, ಹೆಟ್ಟ್ಯಾರ. ಗೌಡ್ರು ಕೂಡ ನಾ ಮಾತಾಡ್ತೀನಿ, ನಿನ್ನ ಕೆಲಸ ನೀ ಮಾಡಿ ಹೋಗು. ಹೋಗು. ಅಪ್ಪಾರ ಮುದ್ದಾಮ ಮನಿಗೆ ಹೆಣ್ಣು ಕೊಡ್ಬೇಕಂತ ಈ ಆಟ ಯಾಕೆ ಮಾಡಿರ್ಬಾರ್ದು? ಇರಪ್ಪ, ಇಂಥ ಮಾತು ಮಾತಾಡ್ದಬಾರ್ದಪ್ಪ. ಅಲ್ಲ, ತಿಳಿದಾವ ನೀನು, ಹಿಂಗೆಲ್ಲ ಅನ್ನಬಾರ್ದು. ಅಲ್ಲೋ, ಎಷ್ಟು ವರ್ಷದಿಂದ ಅವ ಈ ಮನ್ಯಾಗ ದುಡಿಯಾಕತ್ತಾನ, ಇಲ್ಲೇ ಮುಪ್ಪಾದ ಅಂಥವ ಇಂಥ ಕೆಲಸ ಮಾಡ್ತಾನೆ. ಹಿಂಗೆ ಬೆಂಕಿ ಹಚ್ಚು ಕೆಲಸ ಮಾಡಬಾರ್ದಪ್ಪ. ಇದಕ್ಕೆ ನಮ್ಮ ಮನಸ್ಸು ಒಪ್ಪೋದಿಲ್ಲ. ನೋಡ್ರಂಗಪ್ಪ, ನಾವಾತು ಗೌಡ್ರಾತು ವಿಚಾರ ಮಾಡೋ ಮಟನು ನಿನ್ನ ಮಗಳು ಆ ಮನೆ ಹೊಚ್ಚಲ ದಾಟಬಾರ್ದು. ಅಷ್ಟು ನೋಡ್ಕೊಂಡು ಹೋಗು ಅಪ್ಪ. ಹಿರೇಮಠ, ಹಿರಿಗಂಟೆಪ್ಪ, ಗೌಡ್ರ, ಈ ವಿಚಾರವಾಗೇ ನಾನು ನಿಮ್ಮನ್ನು ಕರೆಸಿದ್ದೆ. ಬಂದದ್ದು ಭಾಳ ಚಲೋ ಆಯ್ತು. ಮಠದ ಮ್ಯಾಗ ಭಕ್ತಿ ಇತ್ತು, ನೀವೆಲ್ಲ ನಡ್ಕೊತೀರಿ. ಅದಕ್ಕೆ ಗುರು ಶರಣರು ನಿಮಗೆ ಒಳ್ಳೇದು ಮಾಡಿಸಿ. ಆಯ್ತು, ಮುಂದೆ ಹಂಗೆ ಏನಾರ ಬಂದಾಗ ಮತ್ತೆ ಕರೆಸ್ತೇವೆ, ಬರ್ರಿ. ಹಾಂ, ಶರಣ ಶರಣ. ನಮ್ಮ ಗೆಳತಿನ ಬಿಟ್ಟು ಇರೋದಾಗೋದಿಲ್ರಿ, ಕೊಟ್ಟು ಕಳಿಸ್ರಿ. ಆಕಿ ಹೆಂಗೆ ಬರ್ತಾಳೆ? ನನ್ನ ಮನೆ ಹೊರಸ್ಲ ದಾಟಿ ಹೊರಗೆ ಹೆಜ್ಜೆನೂ ಇಡೋದಿಲ್ಲ. ಆಕಿ ನೋಡ್ಬೇಕನ್ಸಿದ್ರೆ ಮನೆಗೆ ಬಂದು ಬೆಟ್ಟಾಗಿ ಹೋಗ್ರಿ. ಮನೆಯಿಂದ ಹೊರಗೆ ಕರ್ಕೊಂಡು ಹೋಗು ಸಬ್ರಿ ಮಾಡಬೇಡ್ರಿ. ಆಕಿನ ಯಾಕೆ ಇಟ್ಕೊಂಡು ಕುಂತೀರಿ? ಕಳಿಸ್ಕೊಡ್ರಿ. ನಾನಾಗೇನು ಆಕಿ ಕೊಳ್ಳಿಗೆ ಬಿದ್ದಿಲ್ಲ.
ಆಕಿ ನನ್ನ ಮನೆಗೆ ಬಂದು ಕದ್ದು ಕಾಲುಂಗ್ರ ಹಾಕೊಂಡಾಳ. ಆ ಕಾಲುಂಗ್ರ ಹಿಂದಿನ ಬೆಲೆ ಏನಂಬುದು ಆಕಿಗೆ ಅರ್ಥ ಆಗಿಲ್ಲ. ಕಾಲುಂಗ್ರ ಹಾಕೊಂಡಾಳ ಅಂದ ಬಳಕ ನನ್ನ ಮನೆ ಪದ್ಧತಿ ಪಾಲಿಸಬೇಕಲ್ಲ. ನಿಮಗೇನು ಗೊತ್ತ ನಮ್ಮ ಮನೆ ಪದ್ಧತಿ? ಒಂದು ಮಾತು ಹೇಳ ನಿಮಗೆ, ನಿಮ್ಮ ಗೆಳತಿ ನಮ್ಮ ಮನೆ ಕಂಟಕ ಜೋಡು ಮಾಡ್ಕೊಂಡಾಳ. ಯಾವ ಕಾರಣಕ್ಕೂ ಆ ಕಂಟಕ ಆಕಿನ ಬಿಟ್ಟು ಹೋಗೋದಿಲ್ಲ, ಆಕಿನು ಈ ಮನೆ ಬಿಟ್ಟು ಹೋಗೋದಿಲ್ಲ. ಆಕಿನ ಹುಡ್ಕೊಂಬರ್ರಿ, ಭೇಟಿಯಾಗ್ರಿ, ಮಾತಾಡ್ರಿ, ಹೋಗ್ರಿ. ಕರ್ಕೊಂಡು ಹೋಗೋ ವಿಚಾರ ಕನಸು ಮನಸ್ಸಿನಾಗೂ ಮಾಡಬೇಡ್ರಿ. ಕೆಟ್ಟವನಾಗಿ ಕೊಲ್ಲಾಕ ನಿಂತನೆ ಅಂದ್ರೆ ಪಾಪ ಅನ್ನೋದು ಬೆನ್ನ ಹತ್ತೈತಿ. ಒಳ್ಳೆಯವನಾಗಿ ಬಾಳೆ ಕೊಟ್ಟನಂದ್ರೆ ಊರು ಮಂದಿನ ಇದರಾಕೈತಿ. ಏನು ಮಾಡಲಿ ಹೇಳ? ಒಳ್ಳೇದು ಕೆಟ್ಟದ್ದು ನನಗೆ ಗೊತ್ತಿಲ್ಲರಿ. ನನ್ನ ಮಗಳನ್ನ ನಾನು ಕೂಡ ಕಳಿಸಿಬಿಡ್ರಿ. ನಾ ಮಗಳು ಕರ್ಕೊಂಡು ಬಾಳೆ ಮಾಡ್ಕೊತ ಹೋಗ್ತೀನಿ ರೀ. ಗುರುಗಳು ಹೇಳಿದೆ ನಿಂಗೆ ಕೇಳಿಸೈತೆ ಇಲ್ಲೋ? ನಿನ್ನ ಮಗಳಿಗೆ ನನ್ನ ಜೀವನದಾಗ ಅಡ್ಡ ಗೋಡಿ ಮ್ಯಾಗ ದೀಪ ಇಟ್ಟಂಗೆ. ಈ ಕಡೆ ನಿನಗೂ ಸಿಗ್ಲಾರಂಗಾಗೈತಿ, ಈ ಕಡೆ ನನಗೂ ಸಿಗ್ಲಾರಂಗಾಗೈತಿ. ನಾ ಏನರ ನಿನ್ನ ಮಗಳನ್ನ ಬಿಟ್ಟು ಕಳಿಸಿದ್ನಿ ಅಂದ್ರೆ ನನ್ನ ಮಣಿತನ ನಮ್ಮ ಮನೆಗೆ ಹೋಗ್ತೈತಿ. ಕರ್ಕೊಂಡು ಹೋಗೋ ವಿಚಾರ ಮಾಡಬೇಡ, ಮುಂದಿನ ವಿಚಾರ ಮಾಡ. ನಿಮ್ಮನ್ನ ಎದುರು ಹಾಕ್ಕೊಂಡು ಊರು ಮಂದಿನ ಎದುರು ಹಾಕ್ಕೊಂಡು ನಾ ಹೆಂಗೆ ಬದುಕಲ್ರಿ? ಯಾಕೆ 108 ವಿಚಾರ ಮಾಡ್ತಿ? ಇರುವಷ್ಟು ದಿನ ನಿನ್ನ ಮಗಳ ನನ್ನ ಮನ್ಯಾಗ ಚಂದ ಇರ್ತಾಳೆ. ಆಕಿಗೆ ಹೊಟ್ಟಿಗೆ ಬಟ್ಟಿಗೆ ಏನೇನೂ ಕಮ್ಮಿ ಮಾಡೋದಿಲ್ಲ. ಕಂಟಕ್ಕೆಲ್ಲ ದೂರ ಆಗಲಿ, ಮುಂದಿನ ಮುಂದೆ ವಿಚಾರ ಮಾಡಕ್ಕೆ ಬರ್ತದೆ. ಈ ಸದ್ಯಕ್ಕೆ ನಿನ್ನ ಮಗಳು ನಮ್ಮ ಮನೆ ಹೊರಸ್ಲ ದಾಟಬಾರ್ದು. ಉಂಡಾಡೋ ಹುಡುಗಿ ಅದು ಏನಾರ ಹೆಚ್ಚು ಕಡಿಮೆ ಮಾಡ್ಕೊಂಡ್ರೆ ಹಂಗೆ ಆಗ್ತದ? ಆಕಿನ ಕಾಯಕಂತ ಮನೆ ತುಂಬ ಆಳುಗಳು ಇರ್ತಾರೆ. ಹಂಗೇನೂ ಆಗಲ್ಲ. ಯಾವ ವಿಚಾರನೂ ಮಾಡಬೇಡ. ನನ್ನ ಮಗಳನ್ನ ನಿಮ್ಮ ಒಡ್ಯಾಗ ಹಾಕೀನ್ರಿ. ಊರು ಮಂದಿ ನನಗೆ ಬಡದ್ರು ಬಡಿಸ್ಕೊಂತೀನಿ ರೀ. ಆದ್ರೆ ನನ್ನ ಮಗಳ ಕಣ್ಣೀರು ಹಾಕುವಂಗೆ ಮಾಡಬೇಡ್ರಪ್ಪ. ನಿನ್ನ ಮಗಳಿಗೆ ಕಣ್ಣೀರು ಹಾಕಿಸಿ ನಾ ಯಾವ ಪಾಪ ಕಟ್ಟಿಕೊಳ್ಳಿ? ಹಿರಿಯರು ಮಾಡಿದ ಪಾಪನ ನನ್ನ ಬೆನ್ನ ಹತ್ತೈತಿ. ಏನಾರ ಮಾಡಿ ಪಾಪ ದೂರ ಮಾಡ್ಕೋಬೇಕತ್ತೆ ಬಡ್ದಾಡಕತ್ತೀನಿ. ಅಂಥದ್ರಾಗ ನಿನ್ನ ಮಗಳು ಇಂಥ ದಗದ ಮಾಡ್ಕೊಂಡು ಕೂತಾಳ. ಏನೂ ಮಾಡೋಕ್ಕಾಗಲ್ಲ. ಈಗ ನಮ್ಮ ಮನೆತನ ಉಳಿಸ. ನೋಡ್ರಂಗಪ್ಪ, ಹೊತ್ತು ಹೊಂಟ್ರೆ ನೀ ನಮ್ಮ ಮನ್ಯಾಗ ಇರ್ತಿ. ಇನ್ನು ಮುಂದೆ ಮನೆಗೂ ಹೋಗಕ್ಕೆ ಹೋಗಬೇಡ. ಇಲ್ಲೇ ಮಗಳ ಮಾರಿ ನೋಡ್ಕೊತ ನಮ್ಮ ಮನ್ಯಾಗ ಇರು. ನಿನ್ನ ಮಗಳಿಗೂ ಒಂದು ಧೈರ್ಯ ಇರ್ತೈತಿ. ಏನಾರ ವಿಚಾರ ಮಾಡಿ ನಿನ್ನ ಮಗಳ ನಮ್ಮ ಮನೆಗೆ ಹೊರಸ್ಲ ದಾಡ್ಸಿದಿ, ಮುಂದಿನ ಮಾತಾಕತಿನ ಬೇರೆ ಐತೆ. ಛೇ ಎಂದಾರ ನಾನು ನಿಮಗೆ ದ್ರೋಹ ಬಗ್ದೇನೇನ್ರಿ? ಆ ವಿಷಯಕ್ಕೆ ಎರಡನೇ ಮಾತ ಇಲ್ಲ. ಇದೊಂದು ಮಾತು ಉಳಿಸ್ಕೊ, ಇನ್ನಟ ನಂಬಿಕೆ ಹೆಚ್ಚಾಗ್ತದೆ. ಹೊರಗಿನ ಪ್ರಪಂಚ ನೋಡ್ಬೇಕಂತ ಅನ್ಸಾತೈತೇನ? ಹೊರಗಿನ ಪ್ರಪಂಚ ನೀ ಏನಾರ ನೋಡ್ಬೇಕಂದ್ರೆ ನನ್ನ ಹೆಂಡತಿಯಾಗಿ ಇದ ಮನೆ ಒಳಗಿರು. ನನ್ನ ಹೆಂಡತಿಯಾಗಿ ನೀ ಇದ್ದೆ ಅಂದ್ರೆ ಹೊರಗಿನ ಪ್ರಪಂಚ ನೀನು ಆರಾಮ್ ನೋಡ್ಬೋದು. ನಿಮಗೆ ಹೊಂದಾಣಿಕೆ ಆಗಲ್ರಿ. ಮುಚ್ಚಿಟ್ಟ ಕಾಲುಂಗ್ರ ನಿನ್ನ ಬರಳಿಗೆ ಹೊಂದಾಣಿಕೆ ಆಗೈತೆ ಅಂದ್ರೆ ನನ್ನ ಬಾಳಿಗೆ ನೀವು ಹೊಂದಾಣಿಕೆ ಆಗೋದಿಲ್ಲ? ಆಗತ್ತಿ. ನಿಮ್ಮ ಮೇಲೆ ನನಗೇನು ಸಿಟ್ಟಿಲ್ಲ, ಮಾಡಿದ ತಪ್ಪೈತಿ ಅನ್ಬೋತೀನಿ. ಯಾಕೆ ಅನ್ಭವಿಸ್ತಿ? ಮೊದಲಿಗೆ ನೀ ತಪ್ಪು ಮಾಡಿದಾಗ ನಿನ್ನ ಮ್ಯಾಗ ಸಿಟ್ಟಿತ್ತು. ಆಮೇಲೆ ನೀ ನನ್ನ ಮಾತು ಮೀರ್ಲಾರ ನನ್ನ ಮನ್ಯಾಗ ಅದಿಲ್ಲ, ನಿನ್ನ ಮ್ಯಾಗ ಪ್ರೀತಿ ಹುಟ್ಟಾಕತ್ತ. ಆ ಪ್ರೀತಿ ಹುಟ್ಟಿ ಈಗ ನಿನ್ನ ಮದುವೆ ಮಾಡ್ಕೊಳಕ್ಕೆ ಮುಂದಾಗ್ತಾ ಇರೋದೀನಿ. ನೀ ಹೆಂಗಂತಿ ಹಂಗ ನೋಡು. ನನ್ನ ಸಂಬಂಧ ಊರ್ ಮಂದಿ ಕೆಟ್ಟ ಆಗಬೇಡ್ರಿ. ಊರು ಮಂದಿ ಕೆಟ್ಟ ಆದ್ರೆ ಆಗಲ್ಲ ಯಾಕೆ? ಆದ್ರೆ ನಮ್ಮ ಮನೆ ಕಾಲುಂಗ್ರ ನೀ ತೊಟ್ಟಿ ಅಂದ್ರೆ ಅದು ಯಾರ ಎದುರಾದರೂ ನೀನ ನನ್ನ ಹೆಂಡತಿ.
ಎಲ್ಲ ನೋಡಿ ಎಷ್ಟು ದಿವಸ ಆತ್ ಗೊತ್ತನ್ ನಾನು. ಮನೆಯಿಂದ ಹೊರಗೆ ಬರಲ್ಲ ಅಂದಿತಿ, ಹೊರಗೆ ಬಂದಿ. ಏನ್ಲೇ ಮದುವೆ ಮಾಡ್ಕೊಂಡಿ ಅಂತ? ಗೌಡ್ರಿಂಗ್ ತಾಳಿ ಕಟ್ಟ್ಯಾರಂತ. ಮನೆಯಿಂದ ಹೊರಗೆ ಬರೋ ಸಂಬಂಧ ತಾಳಿ ಕಟ್ಟಿಸ್ಕೊಂಡೆ. ಅದ್ನ್ಯಾಕ್ ಬೇಜಾರಿಂದ ಹೇಳ್ತಿತ್ತೋ, ದೊಡ್ಡ ಮನೆ ಖುಷಿಯಿಂದ ಅದಿ. ನೀವೇ ಮದುವೆ ಮಾಡ್ಕೊರಿ, ಗೊತ್ತಾಕೈತಿ. ಖುಷಿಯಿಂದ ಇರ್ಬೇಕಂತ ಆಸೆ ಪಟ್ಟಿ, ಖುಷಿಯಿಂದ ಇರಲ್ಲ. ನಾ ಬರೋಣ ಯಾಕೆ ಮುಖ ಸಪ್ ಮಾಡ್ತಿ? ಇವತ್ತು ಮನೆಯಿಂದ ಹೊರಗೆ ಬಂದೇನಿ, ನೀವು ಸಿಟ್ಟು ಮಾಡ್ಕೊಳಲ್ಲ. ನಿನ್ನ ಇಷ್ಟದಂಗ ಬದುಕಾಕ್ಬಿಟ್ಟಿನಿ. ನಿನ್ನ ಮ್ಯಾಗ ಯಾವ ಸಿಟ್ಟಿಲ್ಲ, ಏನಿಲ್ಲ. ನಿನ್ನ ಗಂಡ ಇಷ್ಟು ಜೀವದನ ನಮ್ಮ ಮುಂದೆ ಸುಳ್ಳು ಹೇಳ್ತಿ? ಇಷ್ಟು ಪ್ರೀತಿಯಿಂದ ಮಾತಾಡ ಅಂತಿದ್ದು ಇದೇ ಮೊದಲು. ಬಾ, ಅವ್ರ ಜೊತೆ ಮಾತಾಡ್ಕೊಂಡ ಆಮೇಲೆ ಮನೆಗೆ ಬಾ. ರೀ, ನಾನು ನಿಮ್ಮ ಕೊಟ್ಟಾಗ ಮನೆಗೆ ಬರ್ತೇನೆ ರೀ. ನಿನಗೇನು ಅಭ್ಯಂತರ ಇಲ್ಲ ಅಂದ್ರೆ ಬಾ. ನಂಗೆ ಭಾಳ ಖುಷಿ ಅಂತೈತಿ ಅವ್ರ ಭೇಟಿ ಕಳಿಸಿದಕ್ಕ. ಅವ್ರ ಮುಂದೆ ನನ್ನ ಜೋಡಿ ಚಂದ ಮಾತಾಡಿದ್ರಿ. ನೋಡ್ರಿ ಗೌಡ್ರ, ಆಕೆ ನಿಮ್ಮ ಹೆಂಡತಿನ. ಆದ್ರೆ ನೀವು ಆಕೆ ಕೂಡು ಹಂಗಿಲ್ಲ. ಯಾಕ್ರಿ ಗುರುಗಳ? ಗೌಡ್ರ, ತಾಳಿ ಏನೋ ಕಟ್ಟಿದ್ರಿ, ಅದು ಮುಗಿದ ಕಥೆ. ಆದ್ರೆ ನಿಮ್ಮ ಜಾತಕ ತೆಗೆದು ನೋಡಿದ ಮೇಲೆ ಗೊತ್ತಾತು ನಿಮಗೆ ಕಾಡಾಟ ಭಾಳ ಐತಿ ಅಂತ. ಕೂಡೋದ್ರಿಂದ ಏನು ಕಾಡಾಟ್ರಿ? ಗೌಡ್ರ, ನಿಮ್ಮ ಅಪ್ಪಾರ ಕೊಂದದ್ದು ತುಂಬ ಬಸ್ರಿ ಆದ ಹೆಣ್ಣುಮಗಳನ್ನು. ಆ ಆತ್ಮಕ್ಕಿನ್ನೂ ಶಾಂತಿ ಸಿಕ್ಕಿಲ್ಲ. ಎಂದು ಆಗಿ ಹೋಗಿದ್ದನ್ನು ಇಂಡಿಯಾಗ ನೆನ್ಸಾಕತ್ತೀರಿ? ಅದಕ್ಕೆ ಏನು ಸಂಬಂಧ? ಗೌಡ್ರ, ಸಂಬಂಧ ಇದ್ದಿದ್ದಕ್ಕನ ನಾ ಇಷ್ಟು ಬಡ್ದಾಡಕತ್ತೇನ್ರಿಪ್ಪ. ಅದ್ರಾಗ ನಿಮಗೆ ತಟ್ಟಿದ್ದು ಹೆಣ್ಣಿನ ಶಾಪ. ಕಾಲುಂಗ್ರ ಕಾಯತ್ ಹೇಳಿದ್ರಿ, ಕಾಲುಂಗ್ರ ಕಾಯ್ದೀವಿ. ಕಾಲುಂಗ್ರ ಹಾಕೊಂಡಿಕೆಗೆ ಕೊಳ್ಳಿಗೆ ತಾಳಿ ಕಟ್ಟಂದ್ರಿ, ತಾಳಿ ಕಟ್ಟಿದ್ವಿ. ಈಗ ಜೀವನ ಮಾಡ್ಬೇಕಂದ್ರೆ ಇದೇನೋ ಹೇಳಕತ್ತೀರಿ. ಅದು ಏನೈತಿ ಒಮ್ಮೆ ಬಗೆಹರಿಸ್ಬಿಡ್ರಿ. ಯಾಕೆ ನಮ್ಮ ತಲೆಯಾಗ 108 ಸಮಸ್ಯೆ ಹುಡ್ಸಾಕತ್ತೀರಿ? ಗೌಡ್ರ, ನಾನು ನಿಮಗೆ ಸಂಶಯ ಹುಡ್ಸಾಕತ್ತಿಲ್ರಿಪ್ಪ. ನೋಡ್ರಿ, ನಿಮ್ಮಪ್ಪರು ಸಿಟ್ಟಿನ ಕೈಯಾಗ ಬುದ್ಧಿ ಕೊಟ್ಟಿದ್ದಕ್ಕನ ಇಷ್ಟೆಲ್ಲ ರಾಧಾಂತ ಆಗಾಕತ್ತೈತಿ. ಹಿರಿಯರು ಮಾಡಿದ ತಪ್ಪ ನಾವು ಅನುಭವಿಸಾಕತ್ತೀವಿ. ನಿಮ್ಮ ಮಾತಿನಂಗೆ ಆಗಲಿ. ಇನ್ನು ಮುಂದೆ ಆ ಹುಡುಗಿ ಮನೆಯಿಂದ ಹೊರಗೆ ಹೋಗ್ಬಾರ್ದು ಮಾಡ್ಬೋದಲ್ರಿ? ಗೌಡ್ರ, ಮನೆಗೆ ಮಹಾಲಕ್ಷ್ಮಿಯಾಗಿ ಬಂದಾಳ ಅಂದಮೇಲೆ ಆಕೆ ಹೊಚ್ಚಲ ದಾಟಬಹುದು, ಹೊಚ್ಚಲ ದಾಟಿ ಒಳಗೆ ಬರಬಹುದು. ಅದಕ್ಕೇನು ತೊಂದರೆ ಇಲ್ರಿಪ್ಪ. ನಾ ಅದನ್ನು ಬೇಡ್ಕೊಂಡು ಬಂದೆ. ನನ್ನ ಬೆಳಕ ನಾ ಅದನ್ನು ಅನುಭವಿಸ್ತೇನೆ ರೀ. ಆ ಹುಡುಗಿ ಏನು ಹೇಳಬೇಕು, ಹೆಂಗೆ ಹೇಳಬೇಕು ಹೇಳ್ತೀನಿ. ಅದೇನೈತೆ ಅದು ನೀವು ಆದಷ್ಟು ದೂರ ಮಾಡೋಕ್ಕೆ ಪ್ರಯತ್ನ ಮಾಡಿರಿ. ಮನೆ ಒಳಗೆ ಕರ್ಕೊಂಡೇವಿ, ಇನ್ನಕ್ಕೆ ಮನೆ ಸೊಸಿನಲ್ಲ. ಗೌಡ್ರ, ಈ ನಿಮ್ಮ ದೊಡ್ಡ ಗುಣ ನಿಮ್ಮ ತಂದೆಯವರ ಹತ್ರ ಇದ್ದಿತ್ತು ಅಂದ್ರೆ ಇಷ್ಟೆಲ್ಲ ರಾಧಾಂತ ನಡೀತಿದ್ದಿಲ್ರಿಪ್ಪ. ಏನು ಮಾಡೋಕ್ಕಾಗೋದು, ದೈವಲಿ. ಆಗಬಾರ್ದಾಗಿತ್ತು, ಆಗಿ ಹೋಗ್ಯದ. ನಮ್ಮಪ್ಪ ಶಿಟ್ನೇವಿದ್ರು ಯಾರಿಗೂ ಏನೂ ಕಮ್ಮಿ ಮಾಡಿದ್ದಿಲ್ಲ. ಶಿಟ್ನೆ ದುಡ್ಕ್ಯಾನ, ಪಾಪ ಕಟ್ಕೊಂಡಾನ, ನಮಗೂ ಕಟ್ಟ್ಯಾನ. ಬೈಲ್ ಮಾಡೋದು ನಿಮ್ಮ ಜವಾಬ್ದಾರಿ ರೀ. ಅಹಂ ಬ್ರಹ್ಮಾಸ್ಮಿ. ಏನಾಗ್ಯದ ನಿನಗೆ? ಏನಾರ ಬೇಕಾಗ್ಯದ? ನಿಮ್ಮ ಇಷ್ಟದಂಗ ನೀವು ಹೊಂಟಿರಿ.
ನನ್ನ ಆಸೆ ಕನಸ್ನ ಏನು ಕೇಳೋದಿಲ್ಲೇನು? ಏನು ಬೇಕು ಕೇಳ ತಂದು ಕೊಡ್ತೀನಿ. ಆದ್ರೆ ನಿನ್ನ ಮೈ ಮುಟ್ಟಿ ಜೀವನ ಮಾಡೋದಾಗ ಹಂಗಾದ್ರ ತಾಳಿ ಯಾಕೆ ಕಟ್ಬೇಕ್ರಿ? ನನ್ನ ಮನೆಗೆ ಬಂದ ಕಾಲುಂಗ್ರ ತೊಟ್ಟಿದ ತಪ್ಪಿಗೆ ನೀನು ತಾಳಿ ಕಟ್ಟಬೇಕಾದಿತ್ತು, ಕಟ್ಟಿನಿ. ಹೆಂಡತಿ ಅಂತ ಒಪ್ಕೊಂಡ್ಮೇಲೆ ನನ್ನ ಜೋಡಿ ಕೂಡಕ್ಕೆ ಏನಾಗೈತೆ ನಿಮ್ಗೆ? ಕೂಡಿ ಬಂದಿಲ್ಲ, ಕೂಡಕ್ಕಾಗೋದಿಲ್ಲ. ಒತ್ತಾಯ ಮಾಡಬೇಡ, ನಿನಗೆ ಗೊತ್ತೂ ಆಗೋದಿಲ್ಲ. ಯಾರೋ ಹೇಳಿದ್ರಂತ ನೀವು ನಿಮ್ಮ ಮನೆಯೊಳಗೆ ನಾನು ಇಟ್ಕೊಂಡ್ರಿ. ನಿಮ್ಮ ಸಂಬಂಧ ನಾ ಮರಗ್ಬೇಕೇನು? ನಿನ್ನ ಮ್ಯಾಗಿನ ಆಸೆಯಿಂದಾಗಲಿ ನಿನ್ನ ಮ್ಯಾಗಿನ ಪ್ರೀತಿಯಿಂದಾಗಲಿ ನಿನ್ನೆನ ನಮ್ಮ ಮನೆಯೊಳಗೆ ಇಟ್ಕೊಂಡಿಲ್ಲ. ನೀ ಮಾಡಿದ ತಪ್ಪಿಗೆ ನನ್ನ ಕಂಟಕ್ಕೆ ಎದುರಾಗಕತ್ತೈತಿ. ಅದಕ್ಕೆ ನೀ ಮನೆಯೊಳಗೆ ಇರಬೇಕಾಗೈತಿ. ಇರ್ತಿ ಅಷ್ಟ. ನೀವು ಹೇಳ್ದಂಗ ಕೇಳಬೇಕಲ್ಲ. ದೊಡ್ಡವರೇನೋ ಆಗ್ತೀವಿ, ಆದ್ರೆ ನಮಗೆದುರಾಗಿದ್ದ ನಿನಗೇನು ಗೊತ್ತು? ನಮ್ಮ ಗೆಳತಿ ಈಗ ಖುಷಿ ಒಳಗದಾಳ. ನಿಮ್ಮ ಬಗ್ಗೆ ಕೇಳಿದ್ರೆ ಆಕೆ ಯಾಕೆ ದುಃಖ ಆಕಾಳ? ಆಕಿ ನಿಮ್ಮ ಗೆಳತಿ ಇರ್ಬೋದು, ಆದ್ರೆ ನಿಮ್ಮಂಗೆ ಗರಿಬಿಚ್ಚಿ ಕುಣ್ಯಾಕ ಆಕಿಗೆ ದಾರಿಲ್ಲ. ಯಾಕಂದ್ರೆ ಈಗ ನಾನು ಹೆಂಡ್ತಿ. ಏನು ಹೇಳಿದ್ಲ? ಅಕ್ಕಿ ನಿಮ್ಮ ಮನ್ಯಾಗ ಖುಷಿಯಿಂದ ಅದ ಅಂತ. ನೀವು ಯಾಕೆ ನಿನ್ನ ಜೋಡಿ ಖುಷಿ ಇಲ್ಲ? ನೀವೇನೋ ತಾಳಿ ಕಟ್ಟಿದ ಮ್ಯಾಗ ಮನೆಯಿಂದ ಹೊರಗೆ ಕಳಿಸ್ತೇನಂದಿದ್ರಂತ, ಹೌದಾ? ಉಂಡಾಡು ಹುಡುಗಿ ಆಟದ ಗದ್ದಲಕ್ಕೆ ಬಿದ್ದ ಗೆಳತಿಯಾರು ನೋಡ್ಬೇಕನ್ನೋ ಆಸೆಕ್ಕೆ ತಾಳಿ ಕಟ್ಸೋಣ್ಲ. ನಾ ಹುಚ್ಚರದಾಗ ಮಾಡಿದ್ದೆ ಅನ್ಸಾತೈತಿ, ಮಾಡಬಾರ್ದೈತಿ. ಅಕ್ಕಿ ಇಲ್ದ ಅಕ್ಕಿನ ಜೋಡಿ ಆಟ ಇಲ್ದ ಭಾಳ ಬನ ಅನ್ಸಾತೈತಿ. ಅಕ್ಕಿ ಇಲ್ದ ನಿಮಗೆ ಬನ ಅನ್ಸಾಕತೈತಿ ಅಂದ್ರೆ ಆಕಿನ ಏನರ ಕೊಟ್ಟು ಕಳಿಸಿದ್ರೆ ನನಗೂ ಬನ ಅನಿಸೋದು. ಆಕಿನ ಜೊತೆ ನೋಡ್ಬೇಕಂದ್ರೆ, ಮಾತಾಡ್ಬೇಕಂದ್ರೆ, ಕೂಡ್ಬೇಕಂದ್ರೆ ನಮ್ಮ ಮನೆಗೆ ಬರ್ರಿ. ಆಕಿಗೂ ಹೊತ್ತು ಗಳದಂಗೆ ಆಗ್ತೈತಿ. ಮನೆಯಿಂದ ಹೊರಗೆ ಬರೋ ಪರಿಸ್ಥಿತಿ ಒಳಗೆ ಹಾಕಿಲ್ಲ. ಒಂದು ವೇಳೆ ಬಂದರು ನಾನು ಹೆಂಡ್ತಿಯಾಗೆ ಹೊರಗೆ ಬರಬೇಕು, ನಾನು ಹೆಂಡ್ತಿಯಾಗೆ ಒಳಗೆ ಬರಬೇಕು. ತಿಳಿಸಿ ಹೇಳ್ಬೇಕಂದ್ರೆ ನೀವು ಸಣ್ಣವರು, ತಿಳ್ಕೊಳ್ಳೋ ಶಕ್ತಿ ನಿಮಗೆ. ಮನೆಗೆ ಬರ್ರಿ, ಆಕಿಗೂ ಆಸರ ಅಭ್ಯಾಸ ಕಳ್ದಂಗೆ ಆಗತ್ತೆ. ನಿಮ್ಮ ಹೆಂಡತಿನ ನೀವು ಚಲೋ ನೋಡ್ಕೊಂತೀರಿ ಅಂದ್ರೆ ನಾವು ಬರೋದು ಹೋಗೋದು ಮಾಡ್ತೀವಿ. ಹೆಂಡತಿ ಅಂತ ಊರ ನಂಬೈತಿ ಅಂದ ಬಳಕ ನಾ ಯಾಕೆ ನಂಬಾರ್ದು? ಆಯ್ತು. ನಿಮ್ಮ ಗೌಡ್ರು ಯಾವಾಗೂ ಹಿಂಗಾನ? ಇಲ್ಲಕ್ಕ, ಅವ್ರು ಚಲೋನ ಅದಾರ. ಅವ್ರನ್ನ ಅರ್ಥ ಮಾಡ್ಕೋಬೇಕಷ್ಟ. ಏನು ಅರ್ಥ ಮಾಡ್ಕೊಳ್ಳಿ? ಮನ್ಯಾಗ ಮನಸ್ನಾಗ ಬರೀ ಮರಗೋದು ಆಗೈತಿ. ನಿನ್ನ ಮದ್ವೆ ಮಾಡ್ಕೊಂಡಾರಲ್ಲ, ಮತ್ತೇನು ಬೇಕು? ಅವ್ರು ನನ್ನ ಜೊತೆ ಹೆಂಗದಾರ ಅನ್ನೋದು ನನಗಷ್ಟೇ ಗೊತ್ತು. ನಮ್ಮ ಗೌಡ್ರು ನಿಮ್ಮ ಗಂಡಾಗಿಲ್ಲೇನ? ಕಾಲುಂಗ್ರ ಹಾಕೊಂಡಿದ್ದ ತಪ್ಪಿಗೆ ಇವ್ರ ಮನ್ಯಾಗ ಇರ್ಬೇಕಾಗ, ಇವ್ರ ಮನ್ಯಾಗ ಇದ್ದಿದ್ದ ತಪ್ಪಿಗೆ ತಾಳಿ ಕಟ್ಟಿಸ್ಕೋಬೇಕಾಗ. ನಿನಗೆ ಮನಸ್ಸಿರಲಿಲ್ಲ ಅಂದ್ರೆ ಯಾಕೆ ಕಟ್ಟಿಸ್ಕೋಬೇಕಕ್ಕ? ಈ ಮನೆಯಿಂದ ಹೊರಗೆ ಹೋಗಾಕ, ಮನಸ್ಸು ಬಿಚ್ಚಿ ನಲ್ದಾಡಾಕ. ಅಂದ್ರು ಏನು ಖುಷಿ ಸಲುವಾಗಿ ತಾಳಿ ಕಟ್ಟಿಸ್ಕೊಂಡೇನು? ಅವ್ರ ಖುಷಿನ ಅವ್ರು ನೋಡೋ ಅಂತ ನನ್ನ ಖುಷಿ ನಾನು ನೋಡೋದು ಬೇಡ. ಅಕ್ಕ, ನೀನು ಖುಷಿ ಸಲುವಾಗಿ ನಾವು ಗೌಡ್ರ ಜೊತೆ ಮಾತಾಡೋನು? ಅವ್ರ ಮದುವೆಗಿದ್ ನಿನಗೆ ಖುಷಿ ಐತಿಲ್ಲೋ? ಅಕ್ಕ ಮನೆಯೊಳಗೆ ನಿಮ್ಮ ಚಿಂತೆ ಭಾಳ ಮಾಡತ್ತಾಳ್ರಿ. ಯಾಕ? ಎದ್ರ ಚಿಂತೆ ಅತ್ತಕ್ಕಿಗೆ? ಏನು ಬೇಕತ್ತಕ್ಕಿಗೆ? ನೀವು ಚಂದಾಗಿ ಮಾತಾಡೋದಿಲ್ಲಂತ, ಅವ್ರ ಜೊತೆ ಇರೋದಿಲ್ಲಂತ. ಇದೆಲ್ಲ ನಿಮ್ಮ ಮುಂದೆ ಯಾಕೆ ಮಾತಾಡಿದ್ಲಕ್ಕಿ? ಮತ್ತು ಮನ್ಯಾಗಿರಾರ ನಾವ ಅಲ್ರಿ, ನಮ್ಮ ಮುಂದೆ ಹೇಳ್ಕೊಬೇಕಕ್ಕಿ. ಆಕಿನ ಆಸೆಗಳನ್ನ ನಿಮ್ಮ ಮುಂದೆ ಹೇಳ್ಕೊಳಕತ್ತಾಳಂದ್ರೆ ಆಕಿನ ಮನಸ್ಸಿಗೆ ಎಷ್ಟು ನೋವಾಗೈತೋ ಏನೋ. ಇನ್ನು ಮುಂದೆ ಚಂದ ಮಾತಾಡ್ತೀನಿ ತಗೋ. ಅಕ್ಕ ನಿಮ್ಮ ಹೆಂಡತಿ ಹೌದು ಅಲ್ರಿ? ನನ್ನ ಹೆಂಡ್ತಿನ. ಯಾಕ? ಈ ಮಾತು ಯಾಕ?
ಹೆಂಡತಿಯಾಗಿದ್ರು ಹೆಂಡತಿ ತರ ನೋಡ್ಕೋರಲ್ಲ. ಅಕ್ಕನ ಮನ್ಸ್ ಅರ್ಥ ಮಾಡ್ಕೋರಿ ಗೌಡ್ರ. ಯಾವತ್ತೂ ಈ ಹುಡುಗರು ಇಷ್ಟು ಧೈರ್ಯದಿಂದ ನನ್ನ ಮುಂದೆ ಮಾತಾಡಿದವರಲ್ಲ. ಆಕಿನಳಲ್ಲ ಇವ್ರ ಮುಂದೆ ತೋರ್ಸಾಳಂದ್ರೆ ಹೆಣ್ಣಾಗಿ ಹೆಣ್ಣು ಹುಡುಗರು ಅರ್ಥ ಮಾಡ್ಕೊಂಡಾವ. ಆಕೆಗೆ ತಾಳಿ ಕಟ್ಟಿನಿ, ನನ್ನ ಮಾತು ಮೀರಿ ನಡೆದಿಲ್ಲ. ನಾ ಯಾಕೆ ಅರ್ಥ ಮಾಡ್ಕೋಬಾರ್ದು? ನಾ ಯಾಕೆ ಹೆಂಡತಿ ತಪ್ಪಿಕೋಬಾರ್ದು? ನಾ ಯಾಕೆ ಆಕೆ ಜೊತೆ ಚಂದ ಮಾತಾಡಬಾರ್ದು? ಅಕ್ಕ ನೀವು ಖುಷಿಯಿಂದಿರೋದ್ ನಾವು ನೋಡ್ಬೇಕ್ರಿ. ಗಂಡ ಹೆಂಡತಿ ಒಂದಿದ್ರ ವಿಧಿನ ದೂರ ಆಗತ್ರಿ. ಗೌಡ್ರ ದೂರ ಸರಿಸಿದ್ರು ನೀವು ಹತ್ರ ಹೋರಿ. ಹೆಂಗೋಲವ ಎಲ್ಲಾ ತರಾನು ವಿಚಾರ ಮಾಡ್ಬೇಕಾಗ್ತೈತಿ. ನೋಡುವ ಹಂಗು ಹಿಂಗು ಮಾಡಿ ಮದ್ವಿ ಮಾಡ್ಕೊಂಡಿ. ಯಾರು ಏನಂದ್ರು ಗಂಡ ಹೆಂಡತಿ ದೂರ ಮಾಡಕ್ ಆಗಲ್ಲ. ಯಾರ ಬಗ್ಗೆನೂ ವಿಚಾರ ಮಾಡಿಲ್ಲ, ಗೌಡ್ರ ಬಗ್ಗೆನ ವಿಚಾರ ಮಾಡ ಅಂತೇನಿ. ಅವರ ನನ್ನ ದೂರ ಸರ್ಸ ಅಂತಾರ. ನೋಡುವ ಎಷ್ಟೋ ದೂರ ಇದ್ರು ಗೌಡ್ರು ತಿಂದಾಳಿಲ್ಲೋ ಉಂಡಾಳಿಲ್ಲೋ ಅಷ್ಟು ವಿಚಾರ ಮಾಡ್ತಾರ ನಿನ್ನ. ಅದಕ್ಕ ಮುಂದೊಂದ್ ದಿನ ಚಲೋ ಹೊತ್ತು ಬರ್ತೈತಂತ ಕಾಯ ಅಂತೇನಿ. ಹಾಲ್ ಕಾದಷ್ಟ ಕೆನಿ ಬರ್ತೈತಿ. ಹಂಗ ಹೆಂಡತಿ ಅದಕ್ಕೆ ದಾರಿ ಕಾದಷ್ಟ ಗಂಡಗ ಪ್ರೀತಿ ಬರ್ತೈತಿ. ಗಂಡನ ಮನೆ ಬಾಗಲ್ದಾಗ ಕುಂತ ಗಂಡನ ದಾರಿ ಕಾಯ ಅಂತೇನಿ. ಯಾವಾಗ ಪ್ರೀತಿ ಬರ್ತೈತೋ ಏನೋ. ಆದಷ್ಟ ಗೌಡ್ರಿಗೆ ನಾ ಹೇಳ್ತನವ, ನೀ ನಕ್ಕೋತ ಇರು. ಹುಡುಗಿಂತೂ ಬಾಯಿ ಸತ್ತಾಕ್ಯದಾಡ್ರಿ, ಸ್ವಲ್ಪ ಆಕಿ ಮ್ಯಾನ್ ಎದುರು ಇಡ್ರಿ. ಏನು ಬೇಕಂತ ಆಕಿಗೆ? ಏನಾರ ಕಡಿಮೆ ಬಿದ್ದಂದ್ರೆ ಕೇಳ, ತಂದು ಕೊಡೋಣಂತೆ. ಕಮ್ಮಿ ಏನು ಬಿದ್ದಿಲ್ರಿ, ಕಮ್ಮಿ ಬೀಳಾರ್ದಂಗೂ ನೀವು ನೋಡ್ಕೊಂಡಿರಿ. ಆದ್ರ ಪ್ರೀತಿ ಅಷ್ಟ ಕಮ್ಮಿ ಬಿದ್ದತ್ರಿ, ಅದನ್ನ ನೀವು ಗೌಡ್ರ ಜಾತಿ ಯಾವ್ದಾರ ಯಾಕಿರೋಲ್ದಕ್ಕ. ಅಕ್ಕಿ ನಿಮ್ಮ ಮನೆ ಸೇರಾಡ್ರಿ, ಅಕ್ಕಿನ ಹೆಂಡತಿ ಹಂಗೆ ನೋಡ್ಕೊರ್ಲ. ನಂದೊಂದ ವಿಚಾರನ ಮಾಡಿದ್ನೇವ, ಆಕಿಂದೇನೂ ವಿಚಾರ ಮಾಡಲಿಲ್ಲ. ವಿಚಾರ ಮಾಡ್ತೀನಿ. ವಿಚಾರ ಮಾಡಕ್ಕಿದ್ರಾಗ ಏನೈತ್ರಿ? ಆಕಿ ತಾಳಿ ಕಟ್ಟಿರಲ್ಲೋ ನಿಮ್ಮ ಹೆಂಡತಿ. ತಾಳಿ ಕಟ್ಟಿದ ಮಾತ್ರಕ್ಕೆ ಮನ್ಯಾಗ ಅದಾಳ ಅಂದ ಮಾತ್ರಕ್ಕೆ ಹೆಂಡತಿ ಆಗೋದಿಲ್ಲ. ನನ್ನ ಸಮಸ್ಯೆಗೆ ಆಕಿನ ಮನ್ಯಾಗ ಇಟ್ಕೊಂಡೀನಿ. ಆಕಿನ ಆಸೆಗೆ ನಾ ತಾಳಿ ಕಟ್ಟೀನಿ. ಇವ್ಯಾವೂ ನಿಮಗೆ ಗೊತ್ತಿಲ್ಲ. ಮೊದ್ಲ ನಿಮ್ಮ ಮಣ್ತಾನಕ್ಕೆ ಹೆಣ್ಣಿನ ಮರಗ ಐತಿ, ಇದೊಂದು ಮರ್ಗ ಕಟ್ಕೋಬೇಡ್ರಪ್ಪ. ಇಲ್ಲ ಕರ್ಕೊಂಬಂದಿರಿ. ನಿನ್ನ ಮುಗ್ಧ ಮನಸ್ಸಿಗೆ ನಾ ಮೋಸ ಮಾಡಾಕತ್ತೆ ಅಂತ ಅನ್ಸಾಕತ್ತೈತಿ. ಒಂದು ಮಾತು ಇದ್ರ ಮಾತಾಡ್ಲಾರ ನಾ ಹೇಳ್ದಂಗೆ ಕೇಳಿ. ಆದ್ರೆ ಈಗ ನಾನು ನಿಮ್ಗೆ ಮೋಸ ಮಾಡಾಕತ್ತೀನಿ. ನಾ ಏನೋ ಅನ್ಕೊಂಡಿಲ್ಲ, ಇಷ್ಟೆಲ್ಲ ಹೊರಗೆ ಸುತ್ತಾಡ್ತಿರಲ್ಲ ಸಾಕು. ನಮ್ಮಪ್ಪ ಮಾಡಿದ ಮೋಸಕ್ಕೆ ನಿನ್ಯಾಕೆ ಮರಗಸ್ಲಿ? ನಮ್ಮಪ್ಪ ಸಿಟ್ಟಿನಿಂದ ಅದು ಹೆಂಗೋ ಯಾರನ್ನೋ ಕೊಂದಾನ. ಆ ಪಾಪ ನಮ್ಮ ಮನೆ ತನಕ ತಟ್ಟಿತ್ತಂತ. ಆ ಪಾಪಿನ ಜೊತೆ ನಿನ್ನ ಹಿಂಗೆ ಕಾಡಕತ್ನಂದ್ರೆ ನಿನ್ನ ಪಾಪ ನನಗೆ ತಟ್ಟಿತ್ತ. ಯಾವುದ್ರ ಬಗ್ಗೆ ಮಾತಾಡ ಅಂತೀರಿ? ಕಾಲುಂಗ್ರ ಹಾಕೊಂಡ್ ತಪ್ಪಿಗೆ ನನ್ನ ಮನೆ ದಾಟಬೇಡ, ನಾನು ದಾಟಿಲ್ಲ. ನಿನ್ನ ಕೊಳ್ಳಿ ತಾಳಿ ಕಟ್ತೀನಿ ನನ್ನ ಕಟ್ಟಂದಿ. ಇಷ್ಟೆಲ್ಲ ಹೊಂದಾಣಿಕೆ ಆಗಿ ನಿನ್ನ ಮನಸ್ಸಿನ ಅರ್ಥ ತಿಳ್ಕೊಳ್ಳೋರ ನಾನು ನಿನಗೆ ಬಾಯಿ ಬಂದಂಗೆ ಮಾತಾಡಿದೆ. ಗುರುಗಳ ಮಾತು ಮೀರ್ತೀನಿ, ಗುರುಗಳ ಮಾತು ಮೀರಿ ನಡಿತೀನಿ. ಯಾಕಂದ್ರೆ ನಾನು ನಿನ್ನ ಮನಸ್ಸು ಒಂದೈತಿ. ಗುರುಗಳ ಮಾತು ಮೀರಿ ನಿನ್ನ ಕೂಡ್ತೀನಿ. ನೀವು ಮಾತಾಡೋ ಮಾತಾ ಇದು? ನಾನು ಮಾತಾಡಕತ್ತೀನಿ. ಯಾಕೆ ಹೇಳು? ನಮ್ಮಪ್ಪ ಸಿಟ್ನಾಗ ಯಾರನ್ನೋ ಕೊಂದಾನ. ಆಕಿ ಸರಾಬ್ಸ್ ಹೋಗ್ಯಾಳ. ಆ ಪಾಪ ಹತ್ತೈತಿ. ನಿನಗೆ ಸಿಟ್ಟು ಇಲ್ಲ, ಸೇಡು ಇಲ್ಲ. ನಾ ಎಷ್ಟು ತ್ರಾಸು ಕೊಟ್ರು ನಕ್ಕೋತ್ರ ನನ್ನ ಮನ್ಯಾಗದಿ. ಮತ್ತು ಇಷ್ಟೆಲ್ಲ ನಕ್ಕೋತದಿ. ನಿನಗೆ ನಾ ಮೋಸ ಮಾಡಿದಂದ್ರೆ ಒಳಗೊಳಗೆ ನಿನ್ನ ಪಾಪು ನನಗೆ ಹತ್ತಬಾರ್ದಲ್ಲ. ಹೇಳೋರ ಮಾತು ಮೇರೆ ನಿನ್ನ ಕೂಡ್ತೀನಿ. ಏನಾಕೈತೆ ಆಗಲಿ, ವಿಧಿ ಆಟದಂಗೆ ಆದಿತ್ತ. ನಿಮ್ಮ ಮಾತು ಕೇಳಿ ಭಾಳ ಖುಷಿ ಆಯ್ತು ನಂಗೆ.
ಹಿಂಗೆ ಯಾಕತ್ತಪ್ಪ ದೇವ್ರಿ? ದೀಪ ಯಾಕೆ ಶಾಂತ ಆತು? ಗೌಡ್ರ ಮನೆಗೆ ಒಳ್ಳೇದಾಗಲಿ ಅಂತ ಪೂಜೆ ಮಾಡೋ ಹೊತ್ತೊಳಗೆ ದೀಪ ಯಾಕೆ ಶಾಂತ ಆತು? ಗೌಡ್ರು ಏನಾರ ಅಡ್ಡದಾರಿ ತುಳಿದಾರಿ ಅವ್ರನ್ನ ಕರೆಯಾಗಿ ಕಳಿಸ್ಬೇಕು. ಪ್ರಭು ಸ್ವಾಮಿ, ಸ್ವಲ್ಪ ಗೌಡ್ರನ್ನ ಕರ್ಕೊಂಡು ಬಂದು ಬಿಡಪ್ಪ. ಹೋಗು. ಆಯ್ತಿರಪ್ಪ, ಕರ್ಕೊಂಬರ್ತೀನಿ. ಅಪ್ಪರ ಬರ್ರಿಪ್ಪ, ಬರ್ರಿ. ಬರುವಂತ ಹೊತ್ತು ಹೇಳಿವಲ್ಲ, ಇಷ್ಟೊತ್ತಾಗ ನನಗ್ಯಾಕೆ ಬಾತ್ ಹೇಳಿದ್ರಿ? ನನ್ನ ಮಾತು ಮೀರಿ ನೀವೇನಾರ ತಪ್ಪು ಮಾಡಿದ್ರನಪ್ಪ? ಯಾಕ್ರಿ? ಗೌಡ್ರ, ನನ್ನ ಮನಸ್ಸಿಗೆ ಸಮಾಧಾನವೇ ಇಲ್ಲ. ನೀವೇನಾರ ತಪ್ಪು ಮಾಡಿದ್ರ ನನ್ನ ಮುಂದೆ ನಿಸ್ಸಂಕೋಚದಿಂದ ಹೇಳಿಬಿಡ್ರಿಪ್ಪ. ಹೇಳಲಾರದಂಥದ್ದೇನಾರ ತಪ್ಪು ನಡೆದೈತಲ್ರಿ? ಯಾಕ ಭಾಳ ಹೆದರ್ಕೊಳಕತ್ತೀರಲ್ಲ? ಏನಾಗೈತಿ? ಮನ ಬೆಚ್ಚಿ ಮಾತಾಡ್ಬಿಡ್ರಿಪ್ಪ. ತಪ್ಪು ಯಾವುದೂ ಆಗಿಲ್ರಿ. ನಿಮ್ಮ ಮಾತು ಮೀರುವಂಥ ಮನುಷ್ಯನೂ ನಾನಲ್ಲ. ಆದ್ರೆ ನಾ ನಿಮಗೆ ಹೇಳಿದ್ದು ಒಂದು ಮಾತು, ಗಂಡ ಹೆಂಡತಿ ಕೂಡಬಾರ್ದು ಅಂತ. ಮತ್ತು ಹಂಗೇನಾರ ಅದು ಒಂದು ಮಾತು ಪಾಲಿಸೋದಾಗ್ಲಿಲ್ರಿ. ಹೆಂಡತಿ ಅಳಲನ್ನು ನೋಡ್ಬೇಕಾತ ಎಡಿಬಿನ್ರಿ. ಮಲ್ಲಿಕಾರ್ಜುನ, ಏನ್ರಿ ನೀವು? ನಿಮ್ಮ ಮನೆತನ ಚಂದ ಉಳಿಲಿ ಅಂತ ಹೇಳಿ ನಾವು ಪೂಜಾ ಪುನಸ್ಕಾರ ಮಾಡಿದ್ರೆ ನೀವು ನಮ್ಮ ಮಾತಿನ ಮೇಲೆ ನಿಮಗೆ ಭಯ ಭಕ್ತಿನ ಇಲ್ಲನ್ರಪ್ಪ? ಕಾಲುಂಗ್ರ ತೊಟ್ಟೆಕ್ರೆ ನಿಮ್ಮ ಹೆಂಡತಿ ಆಗ್ಬೇಕಂತೇಳಿ ಅಂದವ್ರು ನೀವು. ಆಕೆ ಮನೆ ಒಳಗಿದ್ದಾಗ ಆಕಿನ ಕೊಳ್ಳಿಗೆ ತಾಳಿ ಕಟ್ಟು ಅಂದವ್ರು ನೀವು. ಹೆಂಡತಿಯಾಗ ಎದಾಳ ಅಂದ ಬಳಕ ಮೈ ಮುಟ್ಟಿ ಜೀವನ ಮಾಡೋದ್ರಾಗ ಏನು ತಪ್ಪೈತ್ರಿ? ಗೌಡ್ರ, ನಿಮ್ಮಪ್ಪರು ಸಿಟ್ಟು ಸೆಡವು ಸಾಧಿಸಿದ್ದಕ್ಕನ ಅವರ ಜೀವನ ಸರ್ವನಾಶ ಆಗಿ ಹೋತು. ಏನ್ರಿಪ್ಪ ನೀವು ಅವ್ರ ಬುದ್ಧಿನ ಕಲಿಯಾಕತ್ತೀರೇನು? ಅಲ್ರಿ ಅಪ್ಪ, ಮಾತಿಗೊಮ್ಮೆ ನಮ್ಮ ಅಪ್ಪರ ಹೆಸರಿಟ್ಕೊಂಡು ಮಾತಾಡತ್ತೀರಿ. ಅಂತ ತಪ್ಪು ನಮ್ಮ ಅಪ್ಪ ಏನಾರ ಮಾಡಿದ? ಗೌಡ್ರ, ನಿಮ್ಮಪ್ಪಾರು ಮಾಡಿದ ತಪ್ಪು ಹೇಳಬೇಕಾ ನಿಮಗ? ನೋಡ್ರಿಪ್ಪ, ರೀ, ಸಿಟ್ಟು ಕಡಿಮೆ ಮಾಡ್ಕೋರಿ. ನಾ ದಿನ ಈ ಮನ್ಯಾಗ ಭಯದಿಂದಾನ ಬದುಕಾಕತ್ತೀನಿ. 10 ಊರು ಆಳವ್ ನಾನು. ನಾ ಇರ್ಬೇಕಾದ್ರೆ ನಿನಗೆ ಯಾಕೆ ಭಯ? ಭಯ ಇರೋದಿಲ್ಲೇನ್ರಿ? ಅಲ್ಲ, ನನ್ನ ಮೇಲೆ ಬಿಡ್ರಿ. ಕಂಡವ್ರ ಮೇಲೆ ಸಿಟ್ಟು ಮಾಡ್ಕೋತೀರಿ. ಕಂಡವ್ರ ಮೇಲೆ ಸಿಟ್ಟು ಮಾಡ್ಕೊಳಕ್ ನಂದೇನು ತಲೆ ಕೆಟ್ಟೈತೇನ? ಸಿಟ್ಟು ಬರೋಂಗ್ ನಡ್ಕೊಂಡಿರ್ತಾರ, ಅದಕ್ಕೆ ಸಿಟ್ಟು ಮಾಡ್ಕೊಂಡಿರ್ತೀನಿ. ಅದೇನೇ ಇದ್ರು ಇಷ್ಟು ಸಿಟ್ಟು ನಿಮ್ಗೆ ಒಳ್ಳೇದಲ್ಲ. ಬಾಯ್ ಮುಚ್ಚ, ನನ್ನ ಜೋಡ ವಾದಿಸ್ಬೇಡ. ಏಯ್, ನಾವು ಮಾತಾಡೋ ಮಾತು ಕದ್ದು ಕೇಳಿಸ್ಕೊಳಕ್ ನಿಂತಿಯನಲ್ಲ ಇಲ್ಲಿ? ಅಲ್ರಿ, ಅವ್ನು ಪೂರ್ತಿ ಕಮತ ಸುಮ್ಮನೆ ನಿಂತಾನ. ಅವನ ಮೇಲೆ ಯಾಕ್ರಿ ಸಿಟ್ಟು ನಿಮ್ಗ? ಸಿಟ್ಟು ತೋರ್ಸಬೇಕ. ಯಾಕಂದ್ರ ಇವ್ರಿಗೆಲ್ಲ ನನ್ನ ಕಂಡ್ರ ಹೆದರಿಕೆ ಇರ್ಬೇಕ. ರಂಗಪ್ಪ, ಅವ್ರ ಮಾತು ತಗೊಂಡು ನೀ ಏನ್ ಮಾಡ್ತಿ? ನಿನ್ ಕೆಲಸ ನೀನ್ ನೋಡ್ಕೊ ಹೋಗು. ಅಲ್ಲಿ ಇಲ್ಲಿ ಕೂತ್ ಹೊತ್ತಗಳು ಯಾಕೆ ನೀನು ಕೆಲ್ಸಕ್ಕೆ ಇಟ್ಕೊಂಡಿಲ್ಲ? ಅವಂಗ ಯಾಕಂತೀರಿ? ಹೋಗಪ್ಪ, ಅವ್ರದ್ದಿದ್ದ ನಿನ್ ಕೆಲಸ ನೀನ್ ನೋಡ್ಕೊ ಹೋಗು.
ನಮಗಿರೋದು ಒಬ್ನ ಮಗ. ಇನ್ನು ಎಷ್ಟು ದಿವಸ ಅಂತ ಈ ನಿಮ್ಮ ಸಿಟ್ಟ ಸೆಡವು? ಹುಲಿ ಹೊಟ್ಯಾಗ ಹುಲಿನ ಹುಟ್ಟೈತಿ. ಇದು ಹಂಗ ಇರೋದ ಇದ. ಊರಾಗಿನ ಮಂದಿ ಕೊಡೋ ಗೌರವಕ್ಕರ ಬದಲಾಗ್ರಿ. ನನ್ನ ಮಾತು ನಾನ ಕೇಳಂಗಿಲ್ಲ, ನಿನ್ನ ಮಾತು ಕೇಳಿ. ಹೇಳ ನೋಡ್ರಪ್ಪ, ಅವ್ರಂತ್ರು ಸಿಟ್ನವ್ರು. ಆದ್ರೆ ನೀವು ಈ ಮನ್ಯಾಗ ನಂಬಿಕೆಯಿಂದ ಭಯ ಭಕ್ತಿಯಿಂದ ಕೆಲಸ ಮಾಡೋರು. ಅವ್ರ ಮಾತು ಮನಸ್ಸಿಗೆ ಹಚ್ಕೊಳ್ಳಾರ್ದ ನನ್ನ ಮಾರಿಯಾರ ನೋಡಿ ಈ ಮನೆ ಕೆಲಸ ಮಾಡ್ರಪ್ಪ. ಅವ್ರ ಸಿಟ್ಟಿನವ್ರಕ್ಕೆ ನಮಗೆ ಗೊತ್ತೈತ್ರಿ. ನೀವ್ಯಾಕೆ ಅದನ್ನ ಹೊರಗಿನವ್ರಿಗೆ ಹೇಳ್ದಂಗೆ ಹೇಳಕತ್ತೀರಿ? ಅವ್ರ ಅಂದ ಮಾತಿಗಿಂತ ನೀವು ನಮ್ಮ ಮೇಲೆ ತೋರಿಸೋ ಪ್ರೀತಿ ಕಾಳಜಿನ ನಮಗೆ ದೊಡ್ಡದ್ರಿ ಅವ್ವ. ಅಂದಾಗ ನಾವಾಕ್ರೇವ ಈ ಮನೆ ಬಿಟ್ಟು ಹೋಗೋಣ. ಅವರೆಲ್ಲ ಒಳ್ಳೆಯವರೇ ಅದಾರ, ಆದ್ರ ಅವ್ರಿಗಿರೋ ಆ ಸಿಟ್ಟು ಒಂದು ಸರ್ಕೋಬೇಕು ನೋಡಿ. ನಿನಗೆ ಮನಸ್ಸಿಗೆ ಬಂದಾಗ ಕೆಲಸಕ್ಕೆ ಬರಾಕ ಇದೇ ನಿಮ್ಮ ಅತ್ತಿ ಮನಿಯ ನಿಮ್ಮ ಮಗನ ಮನಿ? ಬರುದ್ ಸ್ವಲ್ಪ ತಡ ಆತ್ರಿ. ನಿಮ್ಮ ಕಷ್ಟ ಸುಖ ಕೇಳಿ ನಿಮ್ಮನ್ನ ಕುಂದಿರಿಸಿ ಪಗಾರ ಕೊಡಾಕ ನಾ ನಿಮ್ಗೆ ಹತ್ತಿದವ ಏನ ಬಿಟ್ಟವ? ತಪ್ಪಾತ್ರಿ, ಇನ್ನೊಮ್ಮೆ ಹಂಗಾಗಲ್ಲ. ಏ ನಿನ್ನ ಹರಿಕತೆ ಕೇಳಾಕಿರ್ಲಿಲ್ಲ. ಏನಾಗ್ಲಿ? ಆಕಿಗೇನು ಹಾಕಲಾಕತಿ ಎಬ್ಬಿಸ್ಕೊಂಡ್ರ ಸ ಬೈಕಿಗೆ ಬಾಕಲ್ದಾಗ ಏನೋ ಎಡೆ ಬಿದ್ಲೇನು? ಏನೋ ಗೊತ್ತಿಲ್ರಿ. ಎಡಿಯು ಬಿದ್ದಿಲ್ಲ, ತಡ ಮಾಡಿ ಬಂದದಕ್ಕೆ ನಾನ ಜಾಡಿಸಿ ಒದ್ದಾನಿ. ಮನುಷ್ಯಾದಿರ ಮತ್ತೇನಾರ ಹತ್ತಿರ ನೀವು ಬಸರ ಹೆಣ್ಮಗಳಿಗೆ ಕಾಲಿಂದ ಬಂದಿರಲ್ಲ, ಗೊತ್ತಾಗುತ್ತಿಲ್ಲ ನಿಮ್ಗ? ಏನಾಗಿದ್ದೆ ಏನ? ಏ ಮೊದಲು ದವಾಖಾನೆ ತೊಗೊಂಡು ಹೋಗಿ ನಡೆಯು. ನನ್ನೆಲ್ಲೂ ಕರ್ಕೊಂಡು ಹೋಗ್ಬೇಡ್ರಿ. ನನ್ನ ತ್ರಾಸ ನನಗ ಇರ್ಲಿ. ಇವ ಮನುಷ್ಯನ ಅಲ್ಲ, ನನ್ನ ತ್ರಾಸ ಇವ್ರ ಮನೆತನಕ್ಕೆ ಶಾಪ್ ಆಗ್ತಟ್ಲಿ, ಶಾಪ್ ಆಗ್ತಟ್ಲಿ, ಶಾಪ್ ಆಗ್ತಟ್ಲಿ, ಶಾಪ್ ಆಗ್ತಟ್ಲಿ, ಶಾಪ್ ಆಗ್ತಟ್ಲಿ. ರಂಗಪ್ಪ, ಕೈ ತಪ್ಪಿ ಆಗ್ಯದ, ಮ್ಯಾಲಿನ ಹೊಲದಾಗ ಹೋಗುದು ಬಿಡು, ಯಾರಿಗೂ ವಾಸ ಬರಬಾರ್ದು. ಸತ್ತಕ್ಕಿ ನನ್ನ ಹೆಂಡತಿ. ಅದೇನೋ ಇದ್ರು ಮುಂದೆ ಮಾತಾಡೋಣ, ಮೊದಲು ಮುಂದಾಗೋ ಕೆಲಸ ನೋಡು. ಅವರ ಆ ಹೆಣ್ಮಗಳು ಶಾಪ ಹಾಕೇ ಜೀವ ಬಿಟ್ಟಾಳ್ರಿ. ನಾವೇನ ಮಾಡಿದ್ರು ವಿಚಾರ ಮಾಡಿ ನಿರ್ಧಾರ ಮಾಡ್ಬೇಕ್ರಿ ಅವ್ವ. ರಂಗಪ್ಪ, ಮೊದಲ ಇವನ ಸಮಾಧಾನ ಮಾಡ್ರಿ. ನೀವು ಹೋಗಿ ಮನೆ ಗುರುಗಳನ್ನ ಕರ್ಕೊಂಡು ಬಾ. ನನ್ನ ಸಮಾಧಾನ ಮಾಡ್ತಿ? ಇದ ಜಾಗದಾಗ ನಿನ್ನ ಮಗಳಿದ್ರ ಸಮಾಧಾನ ಹಾಕಿದ್ದೆ? ನಿನ್ನ ದುಃಖ ನನಗೆ ಅರ್ಥ ಆಕೈತಿ. ನೀ ಎಷ್ಟು ಸಿಟ್ಟು ತೋರಿಸಿದ್ರು ನಿನ್ನ ಹೆಂಡ್ತಿನ ತಿರುಗಿ ಬರೋಂಗಿಲ್ಲ. ಮೊದಲು ಮುಂದಿನ ಕೆಲಸ ನೋಡು.
ನನ್ನ ಹೆಂಡತಿನ ಹೆಂಗೆ ಕೊಂದಾನ ಅವನು ಹಂಗೆ ಕೊಲ್ತೀನಿ. ಗೌಡ್ರ, ತುಂಬಿದ ಬಸ್ರಿ ಸಾವು ಈ ವಾಡ್ಯದೊಳಗೆ ನಿಮ್ಮ ಕೈಯಾರೆ ಆಗೈತಿ ಅಂತಂದ ಮ್ಯಾಲ ಈ ಶಾಪ ನಿಮ್ಮನ್ನ 7 ಜನ್ಮಕ್ಕೂ ಬಿಡುದಿಲ್ರಿಪ್ಪ. ಗುರುಗಳ, ಜಗತ್ತಿನಾಗ ಒಂದು ಯಾವುದೇ ಸಮಸ್ಯೆ ಹುಟ್ಕೊಂಡೈತಿ ಅಂದ್ರೆ ಎಲ್ಲದಕ್ಕೂ ಒಂದು ಪರಿಹಾರ ಇದ್ದೇ ಇರ್ತೈತಿ ರೀ. ಇದೇನು ನಿಮಗೆ ಅರಿಲಾರದಿಲ್ಲ. ಈ ಸಮಸ್ಯೆಗೆ ಒಂದು ಪರಿಹಾರ ಕಂಡು ಹಿಡ್ದದ್ದಾದ್ರೆ ನಿಮ್ಮ ಮಟ್ಟಕ್ಕೆ ನನ್ನ ಕಡೆಯಿಂದ 2 ಕೂರಿಗೆ ಹೊಲ ಹಚ್ತಾನೆ ರೀ. ಗೌಡ್ರ, ರೊಕ್ಕಕ್ಕೆ ಆಸೆ ಪಡುವಂಥ ಸ್ವಾಮಿಗಳು ಅಲ್ರಿಪ್ಪ. ನಾವು ಕಾವಿ ತೊಟ್ಟದ್ದು ಲೋಕ ಕಲ್ಯಾಣಕ್ಕಾಗಿ ಅಲ್ಲ. ನೀವು ನಮ್ಮ ಮಠದ ಭಕ್ತರಿದ್ದೀರಿ, ನಾವು ಅಂಥವ್ರ ರೊಕ್ಕಕ್ಕೆ ಆಸೆ ಪಡೋರ ಇಲ್ಲ ಗೌಡ್ರ. ನಿಮ್ಮ ಹತ್ರ ಇರೋ ರೊಕ್ಕದ ಹಮ್ಮದಿಂದ ಈ ಮಾತಾಡಕತ್ತೀರಿ ನೀವು. ಅದೇನೋ ಸರಿ ಐತ್ರಿ, ಆದ್ರೆ ಹೆಣ್ಣು ಸಾಯುವ ಮುಂದೆ ಈ ಮನೆಗೆ ಶಾಪ ಹಾಕಿ ಸತ್ತೈತೆ ಅಂತ ಮನಸ್ಸಿಗೆ ಹಚ್ಕೊಂಡು ಕುಂತಾಳ. ಅದೇನಾರ ಪದ್ಧತಿ ಇದ್ರೆ ಹೇಳ್ರಿ, ಆಚಾರ ವಿಚಾರ ಪಾಲಿಸುವಿದ್ರೆ ಪಾಲಿಸ್ತಾಳೆಲ್ಲ. ಅಪ್ಪರ, ಅದು ಏನು ಮಾಡ್ತಿರೋ ನೀವು ಮಾಡಿ, ನಿಮ್ಮ ಕಾಲಿಗೆ ಬಿದ್ದು ಬೇಡ್ಕೋತೀನಿ. ಯಾಕಂದ್ರೆ ನನಗಿರೋದು ಇವನೊಬ್ಬರ ಮಗ. ನಾಳೆ ಇವ್ರಿಗೇನು ಆಗಬಾರ್ದು. ಅದು ಯಾವ್ದ ವ್ರತ ಇದ್ರು ನಾ ಪಾಲಿಸ್ತೀನಂತ. ದಯವಿಟ್ಟು ನೀವ ದಯ ತೋರ್ಬೇಕ್ರಿ ಅಪ್ಪ, ನೀವ ದಯ ತೋರ್ಬೇಕು. ನೋಡ್ರಪ್ಪ, ಎಲ್ಲ ಸಮಸ್ಯೆಕ್ಕೂ ಒಂದು ಪರಿಹಾರ ಇದ್ದ ಇರ್ತದೆ. ಆ ಹೆಣ್ಮಗಳ ಶಾಪ ಈ ವಾಡ್ಯಕ್ಕೆ ತಟ್ಟಬಾರ್ದು ಅಂತಂದ್ರೆ ನಾ ಹೇಳಿದಂಗೆ ಕೇಳ್ತೀರಿ? ಅವ್ರನ್ನೇನು ಕೇಳ್ತೀರಿ? ಅದೇನೇ ಇದ್ರು ನನಗೆ ಹೇಳ್ರಿ, ನಾನು ಪಾಲಿಸ್ತೀನಂತ. ಗೌಡ್ಸ್ಯಾನಿ, ಶಾಪದಿಂದ ಮುಕ್ತಿ ಹೊಂದುವುದು ಅಂತಂದ್ರೆ ಜೋಗಳ ಹಾಡಿ ತೊಟ್ಟಲ್ದಾಗ ಕೂಸಿನ ಮಲಗಿಸಿದಂಗೆ ಅಲ್ರಿವಾ ಗೌಡ್ರ. ಗೌಡ್ಸ್ಯಾನಿ, ಮುತ್ತೈದು ಹೆಣ್ಮಗಳು ಈ ವಾಡ್ಯದೊಳಗೆ ಪ್ರಾಣ ಬಿಟ್ಟಾಳು ಅಂತಂದ ಮೇಲೆ ಮುತ್ತೈದು ಸಂಕೇತವಾದ ಯಾವುದಾದ್ರೂ ಒಂದು ವಸ್ತು ಮುಂದೆ ಬರುವ ನಿಮ್ಮ ಸೊಸಿ ಮೇಲೆ ಹಾಕಿದ್ರಿ ಅಂತಂದ್ರೆ ಆ ಪಾಪದಿಂದ ಪರಿಹಾರ ಸಿಗಬಹುದು. ಅದು ಹೆಂಗೆ ಸಾಧ್ಯ ಐತ್ರಿ ಗುರುಗಳ? ಈಗಾಗಲೇ ಆಕಿ ಮಣ್ಣು ಮಾಡಿ ಕಾರ್ಯನ ಮುಗ್ದೈತಿ. ಸಿಟ್ಟಿನೊಳಗೆ ಈ ಕೆಲಸ ಮಾಡಿದೆ ಗೌಡ್ರ. ನೋಡ್ರಿಪ್ಪ, ನಿಮ್ಮ ಸಿಟ್ಟು ನಿಮ್ಮನ್ನ ಸುಡಾಕತ್ತೈತಿ. ನಾನು ಎಷ್ಟು ಸಲ ಹೇಳಿನಿಲ್ಲ ಕೇಳ್ರಿ ಅವ್ರಿಗೆ, ಸಿಟ್ಟಿನ ಕೈಯಾಗ ಬುದ್ಧಿ ಕೊಡಬೇಡ್ರಿ, ಸಿಟ್ಟಿನ ಕೈಯಾಗ ಬುದ್ಧಿ ಕೊಡಬೇಡ್ರಿ ಅಂತ. ಅವರ ಏನಪ್ಪ ಅವರ ಆ ಬಾಗಲ್ ತಕ್ಕ ಕಾಲುಂಗ್ರ ಬಿದ್ದಿದ್ದು ರೀ. ಇವು ಆ ಹುಡುಗಿವ ಇರ್ಬೇಕ್ರಿ. ಇವು ತಗೋರಿ ಅವ. ಗೌಡ್ಸ್ಯಾನಿ, ಎಲ್ಲೇ ಒಂದು ಕಡೆಯಿಂದ ಈ ವಾಡ್ಯಕ್ಕೆ ನಿನ್ನಿಂದ ಪುಣ್ಯ ತಟ್ಟಾಕತ್ತ. ಅದಕ್ಕಂತ ನಾವು ಹಳ್ಳಿ ಬಂದಾವು. ತಗೊಳ್ಳುವ, ತಗೋಯವ್ವ, ತಗೋ. ಮತ್ತೇನು ಮುಗ್ದಂಗೆ ಆತಲ್ರಿ ಗುರುಗಳ? ಅದೇ ಕಾಲುಂಗ್ರನ ನಮ್ಮ ಮನೆ ಸೊಸಿಯಾಗಿ ಬರೋ ಹೆಣ್ಣು ಮಗಳಿಗೆ ಹಾಕಿದ್ರೆ ಪಾಪದಿಂದನೂ ಮುಕ್ತಿ ಆಗ್ತೈತಿ, ಆಕೆ ಹಾಕಿರೋ ಶಾಪದಿಂದನೂ ಮುಕ್ತಿ ಆದಂಗೆ ಆಗ್ತೈತಲ್ರಿ. ಹೇಳ್ರಿ ಆಕಿಗೆ ಇನ್ನರ ಸಮಾಧಾನದಿಂದ ಇರಂತೇಳಿ. ಗೌಡ್ರ, ಇದು ಇಲ್ಲಿಗೆ ಮುಗೀತು ಅಂತ ತಿಳ್ಕೊಳಕ್ಕೆ ಹೋಗ್ಬೇಡ್ರಿ. ನೋಡ್ರಿಪ್ಪ, ಆ ಕಾಲುಂಗ್ರನ ಚೆಂದಾಗಿ ಜೋಪಾನವಾಗಿ ಇಟ್ಕೊಂಡು ಹೋಗೋದು ನಿಮ್ಮ ಕರ್ತವ್ಯ. ಮುಂದೆ ಈ ಮನೆಗೆ ಸೊಸೆಯಾಗಿ ಬರಾಕೆನ ಆ ಕಾಲುಂಗ್ರ ಹಾಕ್ಕೋಬೇಕು. ನಿಮ್ಮ ಇಚ್ಛಾ ಇದ್ರೂ ಸರಿ, ಇರ್ಲಿಕ್ಕಂದ್ರೂ ಸರಿ, ಇದು ದೈವಿಚ್ಛೆ.
ಅಂತೂ ನನ್ನ ಮಾತು ಕೇಳವಲ್ಲ. ಇದನ್ನ ನೋಡ್ಕೊಂಡು ಹೋಗೋ ಜವಾಬ್ದಾರಿ ನಿಂದ ಕೂಡೈತಿ. ಏನವ ಇದು? ನಮ್ಮ ಮನೆತನದ ಉಸಿರಪ್ಪ ಇದು. ಅಂದ್ರ ಮುಂದೆ ನಿನ್ನ ಮದುವೆಯಾಗಿ ಬರೋ ಹೆಂಡತಿಗೆ ಇದ್ರೊಳಗಿರೋ ಕಾಲುಗುರ ತುಡಿಸ್ಬೇಕು. ನಿನ್ನ ಮದುವೆಯಾಗಿ ನಿನ್ನ ಹೆಂಡತಿ ನಮ್ಮ ಮನೆಗೆ ಬರೋವರೆಗೂ ಇದನ್ನ ಕಾಯೋ ಜವಾಬ್ದಾರಿ ನಿಂದ. ಯಾಕೆ ಕರ್ಯಾಕ ಕಳಿಸಿರಿ? ಯಾಕಲೆ ನನ್ನ ಮನೆ ಕೂಳು ತಿಂದು ಸೊಕ್ಕ ಬಂದೈತೇನ? ಊರ ಮಂದಿ ಮುಂದೆ ಕಡಿತೀನಿ ಹೊಡಿತೀನಿ ಅಂತ ಹಾರಾಡಕತ್ತಿ ಅಂತ. ನನ್ನ ಬಂಗಾರ ಅಂತ ಹೆಂತಿನ ಕೊಂದಿರಿ, ರಕ್ತ ಕುದಿಯಂಗಿಲ್ಲೇನ್ರಿ? ಅಂತ ಚಿಲ್ಲರ್ ಹಿಂದಿನ ಸಲುವಾಗಿ ನನ್ನ ಎದುರು ಹಾಕೋತೀಯ? ಏಯ್, ಇಷ್ಟು ನನ್ನ ಮ್ಯಾಲೆ ಇಸಾಕಾರಕತ್ತಿ ಅಂದ್ಮೇಲೆ ನಿನ್ನ ಜೀವಂತ ಬಿಡ್ತಾನಲ್ಲೇ. ಏಯ್, ತೋಟಕೋದ್ ಕಟ್ರಲೇ ಅವನ. ಎಷ್ಟು ದಿನ ಉರಿರಿ, ಇಂದಿಲ್ಲ ನಾಳೆ ನಿಮ್ದು ತುಂಬೆ ಬರ್ತೈತಿ. ಲೇ ಮಗನ, ಇವತ್ತು ನೀವು ಒಬ್ಬ ಎದುರು ಮಾತಾಡಿದಿ ಅಂದ್ರೆ ನಾಳೆ ಇಡೀ ಊರಾನ ಮಂದಿನ ಎದುರು ಮಾತಾಡಕತ್ತೈತಿ. ಬಿದ್ದ ನಾಯಿ ಕುನ್ನಿಗಳೆಲ್ಲ ಎದ್ದು ನಿಲ್ತಾವ. ನಿನ್ನ ಬಿಡುದಿಲ್ಲ ಮಗನ, ನಿನ್ನ ಬಿಡಂಗಿಲ್ಲ. ಅನ್ನ ಹಾಕಿದ ಮನಿ ಋಣ ತೀರಿಸ್ಬೇಕಂತ ಕಳ್ಳ ಕಕ್ಕಲಾತಿ ಇತ್ತು. ನಾನು ಹೆಂಡತಿ ಸತ್ತಾಗ ಅದು ಸತ್ತು ಹೋಯ್ತು. ನಿನ್ನ ಹೆಂಡತಿ ಸತ್ತ ಮೇಲೆ ನನ್ನ ಮನಿ ಮೇಲಿನ ಕಳ್ಳ ಕಕ್ಕಲತ್ತಿ ಸತ್ತು ಹೋಗೈತಿ ಅಂದ್ಮೇಲೆ ನೀ ಬದುಕಿದ್ದೇನು ಉಪಯೋಗ ಐತಲೇ? ಏಯ್, ನಿಮ್ಮ ಕೆಲಸ ನೋಡೋಗ್ರೆ ಹಾಗೆ ನಡೆ. ಹೇಳಿದ ಕೆಲಸ ಒಂದರ ಸರಿಯಾಗಿ ಮಾಡ್ತೀರೇನ? ಹೆಚ್ಚಿಗೆ ಮಾತಾಡಿದ್ರೆ ನಿಮ್ಮ ಗೌರ್ತಿ ಬೈತಾಳೆ. ನೀವು ಹಣದಿಂದ ಸಿಟ್ಟು ಶಡವು ಕೊಂಡ್ಕೊಂಡಿರಿ. ಆ ಮಗನ ಪರ ವಹಿಸ್ಕೊಂಡು ಎಟ್ಟರ ಮಾತಾಡ್ತಿರಲೇ? ಆ ಮಗ ನಿಮ್ದು ಎಟ್ಟರ ತಲೆ ತುಂಬ್ಸಾನ ಅಂತೀನಿ. ನಿಮ್ಮನ್ನ ಯಾಕೆ ಮಾಡಕತ್ತೀರಿ? ಏನಾಗೈತಿ ನಿಮಗ? ಏನಾಗಕತ್ತೈತಿ ನಿಮ್ಗ? ಅವರ ಗೌಡ್ರು ಒಮ್ಮೆಲೆ ಸಿಟ್ಟು ಗೆದ್ದರಿ. ಸಿಟ್ಟು ಗೆದ್ದು ಬೈಕೊಂತ ಬಂದು ಕುಸಿದು ಬಿದ್ದುಬಿಟ್ರಿ. ಸಿಟ್ಟಿಗೆ ಆಗ್ಬೇಕಂದ್ರೆ ನನ್ನ ಮಾತೆಲ್ಲ ಕೇಳ್ತೀರಿ. ನೀರು ತಗೊಂಡು ಬರ ಹೋಗಪ್ಪ. ನನ್ನ ತ್ರಾಸ ಇವ್ರ ಮನಿತನಕ್ಕೆ ಶಾಪ್ ಆಗ್ತಟ್ಲಿ. 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 ಹೆಣ್ಣಿನ ಶಾಪ ಹೆಂಗ್ ತಡ್ದ ಬಿಟ್ಟಿತ್ತು? ನಿನ್ನ ಮದುವೆಯಾಗಿ ನಿನ್ನ ಹೆಂಡತಿ ನಮ್ಮ ಮನೆಗೆ ಬರೋವರೆಗೂ ಇದನ್ನ ಕಾಯೋ ಜವಾಬ್ದಾರಿ ನಿಂದ. ಇದನ್ನ ಕಾಯೋ ಜವಾಬ್ದಾರಿ ನಿಂದ. ಇದನ್ನ ಕಾಯೋ ಜವಾಬ್ದಾರಿ ನಿಂದ. ನಮ್ಮಪ್ಪ ಮಾಡಿ ತಪ್ಪ ನಮ್ಮ ಅಪ್ಪನ ಸುತ್ತ ಇರ್ತದ. ನಮ್ಮ ಜೀವನಕ್ಕೆ ಯಾಕ್ರಿ? ನೀವು ಆ ವಂಶದ ಕುಡೀರಿಪ್ಪ. ಆ ಹೆಣ್ಣು ಮಗಳ ಶಾಪ ನಿಮಗೆ 7 ಜನ್ಮಕ್ಕೂ ತಟ್ಟುದ. ತಟ್ಟಲ್ರಿ ಅಪ್ಪರ, ನಮಗೆ ತಟ್ಲಿ. ಏನೊಂದು ತಿರುಗಿ ಮಾತಾಡ್ದ ಮನ್ಯಾಗದಳಲ್ಲ, ಆಕಿಗೆ ಯಾಕ? ಆಕೆಗೆ ಯಾವ ತೊಂದರೆನೂ ಇದ್ದಿದ್ದಿಲ್ಲಪ್ಪ. ಆಕೆಗೆ ತೊಂದರೆ ಮಾಡಿ ಇಟ್ಟವರ ನೀವು. ಅಂದ್ರೆ ಆಕಿನ ಕೊಳ್ಳಿಗೆ ತಾಳಿ ಕಟ್ಟಿ ಶಾಪದಿಂದ ನಾ ಮುಕ್ತಿ ಆಗಿಲ್ರೆ? ಶಾಪದಿಂದ ಮುಕ್ತಿ ಆಗಿರಿಪ್ಪ. ಆದ್ರೆ ಮಾತು ಮೀರಿ ಇನ್ನಷ್ಟು ಶಾಪ ಕಟ್ಕೊಂಡ್ರಲ್ಲಪ್ಪ. ಈಗೇನು ಮಾಡ್ರಿ ನಾನು? ಕಾದ ನೋಡ್ರಿಪ್ಪ, ಕಾಲನ ಉತ್ತರ ಕೊಡ್ತೀನಿ. ನನ್ನ ತ್ರಾಸ ಇವ್ರ ಮನಿತನಕ್ಕೆ ಶಾಪ್ ಆಗ್ತಟ್ಲಿ. ನಿನ್ನ ಹೆಂಡತಿ ನಮ್ಮ ಮನೆಗೆ ಬರೋವರೆಗೂ ಇದನ್ನ ಕಾಯೋ ಜವಾಬ್ದಾರಿ ನಿಂದ. ನಿಮ್ಮಂತ್ಯಂದೊಳಗ ಯಾರ ಆ ಕಾಲುಂಗ್ರ ಹಾಕೊಂತಾರೋ ಅವರ ಈ ಮನೆ ಸೊಸಿ. ಆದ್ರ ನೀವು
ಆಕೆ ಕೊಡು ಹಂಗಿಲ್ಲ ನಿಮ್ಮ ಮಾತು ಕೇಳಿ ಭಾಳ ಖುಷಿ ಆಯ್ತು ನಂಗೆ